ಪ್ರಿಯ ಆಸರೆ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆ ಹೇಳ್ತಾ ಇದ್ದೇನೆ. ಪ್ರಿಯರೇ, ಕಳೆದ ಹಲವು ಸಮಯಗಳಿಂದ ಈ ಆಸರೆ ಟಿ ವಿಯಲ್ಲಿ ಸುವಾರ್ತಿಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಪ್ರಿಯರೇ, ಅನೇಕ ಸಾಕ್ಷಿಗಳನ್ನು ನೀವು ಕೇಳಿದ್ದೀರಿ. ಅನೇಕ ಸುವಾರ್ತಿಕರಂದರೆ ಸೇವೆ ಕರ್ತನ ಸೇವೆ ಮಾಡುವಂಥ ಸೇವಕರ ವಿಷಯದಲ್ಲಿ ಅವರ ಹೇಗೆ ರಕ್ಷಣೆ ಬಂದರು, ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ, ಅವರ ಹಿನ್ನೆಲೆ, ಅವರು ಮಾಡುವಂಥ ಸೇವೆಯಲ್ಲಿ ಇರುವಂಥ ಎಲ್ಲ ಕಷ್ಟಗಳು, ನೋವುಗಳು, ವೇದನೆಗಳು, ಇದೆಲ್ಲವನ್ನು ತಿಳಿದುಕೊಳ್ಳುವಂಥ ಸುವಾರ್ತಿಕ ಕಾರ್ಯಕ್ರಮವಾಗಿದೆ. ಪ್ರಿಯರೇ, ಇವತ್ತು ಕೂಡ ನಮ್ಮಲ್ಲಿ ವಿಶೇಷವಾದ ಒಂದು ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರಿಯರೇ, ಅವರು ಗುಲ್ಬರ್ಗದಲ್ಲಿ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವೀಕ್ಷಕರ ಪರವಾಗಿ, ಆಸರೆ ಟಿ ವಿ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅವರ ಹೆಸರಾಗಿದೆ ನೂರ್ ಬಾಷಾ. ನೂರ್ ಬಾಷಾ, ನಿಮಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸ್ವಾಗತ ಮಾಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ತುಂಬ ಸಂತೋಷ ನಮ್ಮ ಮಧ್ಯ ಈ ಆಸರೆ ಟಿ ವಿಯಲ್ಲಿ ಬಂದು ಒಂದು ದೇವರ ನಾಮ ಮಹಿಪಡಿಸುವಂಥ ಒಂದು ಕರ್ತನ ನಿಮ್ಮ ಸಾಕ್ಷಿ ಹೇಳುವಂತೆ ದೇವರೊಂದು ಈ ಅವಕಾಶ ನಿಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸಿ ನಿಮ್ಮ ಮಧ್ಯದಲ್ಲಿ ಇದ್ದೀರಿ. ನಮಗೆ ತುಂಬ ಸಂತೋಷವಾಗಿದೆ. ಪಾಸ್ಟೆ, ನಿಮ್ಮ ನಿಜವಾದ ಊರು ಯಾವುದು ಪಾಸ್ಟೆ? ನಮ್ಮ ನಿಜವಾದ ಊರು ಬಳ್ಳಾರಿ. ಬಳ್ಳಾರಿಯವರು. ಬಳ್ಳಾರಿ ಅಂದರೆ ಗುಲ್ಬರ್ಗ ಮತ್ತು ಬಳ್ಳಾರಿ ಹತ್ತಿರನಾ? 300 ಕಿಲೋಮೀಟರ್. 300 ಕಿಲೋಮೀಟರ್ ಇದೆ. ಓಕೆ. ನೀವು ಬಳ್ಳಾರಿಯವರು, ಗುಲ್ಬರ್ಗದಲ್ಲಿ ಈಗ ಸೇವೆಯಲ್ಲಿರ್ತೀರಿ. ಅಂದರೆ ನೀವು ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ಬೋದು ಪಾಸ್ಟೆ? ಪಾಸ್ಟರ್, ನನ್ನ ಕುಟುಂಬದ ಹಿನ್ನೆಲೆ ಬಂದು, ನನ್ನ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ನನ್ನ ತಾಯಿಯ ಹೆಸರು ಸೋಫಿಯಾ, ನನ್ನ ತಂದೆಯ ಹೆಸರು ಚಾಂದ್ ಬಾಷಾ, ನನ್ನ ಹೆಸರು ನೂರ್ ಬಾಷಾ. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ನಾನು ಒಬ್ಬನೇ ಮಗ. ಒಬ್ಬನೇ ಮಗ. ಹಾಂ. ನಿಮ್ಮ ತಂದೆ ತಾಯಿಗೆ ಒಬ್ಬರೇ ಮಗ, ಬೇರೆ ಮಕ್ಕಳಿಲ್ಲ. ಪಾಸ್ಟೆ, ಈಗ ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು ಪಾಸ್ಟೆ? ನಮ್ಮ ತಾಯಿಯವರು ಆ್ಯಕ್ಚುಲಿ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಿದ್ರು. ನಮ್ಮ ತಂದೆಯವರು ಲಾರಿ ಡ್ರೈವರ್ ಆಗಿದ್ದರು. ಅಂದರೆ ನಿಮ್ಮ ಜೀವನ ಹೇಗೆ ಸಾಗಿಸ್ತು? ಈಗ ತಂದೆ ಲಾರಿ ಡ್ರೈವರ್ ಆಗಿದ್ದರು, ನಿಮ್ಮ ಅಮ್ಮ ಟೈಲರಿಂಗ್ ಮಾಡ್ತಿದ್ರು. ಒಂದು ಒಳ್ಳೆಯ ಜೀವನ ಇತ್ತಾ ನಿಮಗೆ? ಒಂದು ಸಂತೋಷದ ಜೀವನ ಇತ್ತಾ? ಇಲ್ಲ ಪಾಸ್ಟರ್, ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ, ನಮ್ಮ ತಂದೆಯವರು ಕೆಲಸ ಮಾಡ್ತಿದ್ರು, ಆದರೆ ಬಹಳ ಕುಡಿತಾಯಿದ್ರು. ಕುಡಿದು ನಮ್ಮ ಮನೆಗೆ ಬರ್ತಾಯಿದ್ರು. ನಮ್ಮ ತಾಯಿ ಸಣ್ಣ ಕೆಲಸ ಮಾಡ್ತಾಯಿದ್ರು. ಮತ್ತು ನಾನು ಭಾಳ ಚಿಕ್ಕವನಿದ್ದಾಗ ನಾನು ನೋಡ್ತಾ ಇದ್ದೆ, ನಮ್ಮ ಮನೆಯಲ್ಲಿ ಬಹಳ ತೊಂದರೆ, ಬಹಳ ಕಷ್ಟ ಇತ್ತು. ಓನ್ಲಿ ನಮ್ಮ ತಂದೆಯವರ ಕುಡಿಕತನದಿಂದ. ಅಂದರೆ ತುಂಬ ಕುಡಿತಿದ್ರು? ಬಹಳ ಕುಡಿತಿದ್ರು ಅವರು. ಅಂದರೆ ಅವರು ದುಡಿಯೋದು ಕುಡಿಯೋದು, ಮನೆಗೆ ಸ್ವಲ್ಪ ಕೊಡ್ತಾಯಿದ್ರು, ಆದರೆ ನಡೀತಿದ್ದಿಲ್ಲ ಆ ರೀತಿ. ಅಂದರೆ ನಿಮ್ಮ ಸ್ವಂತ ಮನೆನಾ ಅಲ್ಲ ಬಾಡಿಗೆ ಮನೆಯಲ್ಲಿ? ನಮ್ಮದು ಮೊದಲು ನಾವು ಬಾಡಿಗೆ ಮನೆಯಲ್ಲಿದ್ವಿ, ಚಿಕ್ಕ ಮನೆಯಲ್ಲಿ. ಆಮೇಲೆ ನಮ್ಮ ತಾಯಿಯವರು ಕೆಲಸ ಮಾಡಿ ಸ್ವಲ್ಪ ಹಣವನ್ನು ದುಡಿದು ಒಂದು ಚಿಕ್ಕ ಗುಡಿಸಲಲ್ಲಿ ನಾವು ಇದ್ವಿ, ನಮ್ಮದೇ ಸ್ವಂತ. ಆದರೆ ನಿಮ್ಮ ತಂದೆ ಬಗ್ಗೆ ನೋಡುವಾಗ ಅವರು ಕುಡಿಯುತ್ತಿದ್ರು, ಕುಡಿದು ಬರೋದು ಅಲ್ಲ, ಏನಾದರೂ ಗಲಾಟೆ ಮಾಡ್ತಿದ್ರಾ? ಬಹಳ ಗಲಾಟೆ ಮಾಡ್ತಿದ್ರು ಪಾಸ್ಟರ್. ನಾನು ಆ್ಯಕ್ಚುಲಿ ಚಿಕ್ಕವನಿದ್ದಾಗ ನಾನು ಹೇಗೆ ಬೆಳೆದೆ ಅಂದರೆ, ನಮ್ಮ ತಾಯಿ ತಂದೆಯ ಜಗಳಗಳನ್ನು ನೋಡುತ್ತಾನೆ ಬೆಳೆದೆ. ನಮ್ಮ ತಂದೆಯವರು ಒಳ್ಳೆಯವರೇ, ಆದರೆ ಯಾಕೆ ಗೊತ್ತಿಲ್ಲ ನನಗೆ. ಇವಾಗ ಕೂಡ ಪ್ರಶ್ನೆ ಇದೆ, ಯಾಕೆ ಕುಡಿತಿದ್ರು ಅವರು, ಯಾಕೆ ನಮ್ಮ ತಾಯಿ ಜೊತೆ ಜಗಳ ಮಾಡ್ತಿದ್ರು. ಬಹಳ ಜಗಳಗಳು ನೋಡುತ್ತಾ ನಾನು ಬೆಳೆದೆ. ಅಂದರೆ ವಾತಾವರಣದಲ್ಲಿ ಬೆಳೆದ್ರಿ. ಅಂದರೆ ಕುಟುಂಬದ ಸಮಸ್ಯೆ ಏನಂತ ನಿಮಗೆ ಸಣ್ಣ ಪ್ರಾಯದಲ್ಲೇ ಗೊತ್ತಾಗಿತ್ತು? ಬಹಳ ಚೆನ್ನಾಗಿ ಗೊತ್ತಾಗಿದೆ. ನಾನು ಚಿಕ್ಕವನಿದ್ದಾಗೆ ಅನೇಕ ವಿಷಯಗಳು ನಾನು ಎದುರಿಸಿದೆ. ಯಾಕಂದರೆ ನಮ್ಮ ತಂದೆ ಪ್ರತಿ ಸಾರಿ ಹೊರಗಡೆ ಹೋಗಿ ಕೆಲಸ ಮಾಡಿ ಮನೆಗೆ ಬಂದರೆ ಕುಡಿದೇ ಬರ್ತಿದ್ರು. ನನಗೆ ಇವತ್ತುವರೆಗೆ ಜ್ಞಾಪಕ ಇಲ್ಲ ನಮ್ಮ ತಂದೆ ನನ್ನನ್ನು ಪ್ರೀತಿಯಿಂದ ಮಾತಾಡಿದ್ದು. ಏನೋ ಹೊಡೆಯುವಂಥದ್ದು ಏನಿತ್ತ ನಿಮಗೆ ಅಥವಾ? ಇಲ್ಲ, ನನಗೆ ಭಾಳ ಪ್ರೀತಿ ಮಾಡ್ತಿದ್ರು, ನಾನು ಒಬ್ಬನೇ ಮಗ ಅಂತ. ಆದರೆ ನನಗೆ ಜ್ಞಾಪಕ ಇಲ್ಲ. ನಾನು ಭಾಳ ಚಿಕ್ಕವನಿದ್ದ ಕಾರಣ 6-7 ವರ್ಷ ಇದ್ದೆ ನಾನು ಆ ಸಮಯದಲ್ಲಿ. ಆ ಸಮಯದಲ್ಲಿ ನಮ್ಮ ತಂದೆಯವರು ನನಗೆ ಮಾತಾಡ್ತಿದ್ರು, ಆದರೆ ಯಾವಾಗ ನನಗೆ ಪ್ರೀತಿಯಿಂದ ಮಾತಾಡೋದು ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಬಿಕಾಸ್ ಆಫ್ ಕಾರಣ ಏನು ಅಂದರೆ, ಅವರು ಕುಡಿದೇ ಮನೆಗೆ ಬರ್ತಿದ್ರು.
ಆ ಪರಿಸ್ಥಿತಿಯಲ್ಲಿ. ಯಾ ಅಂದರೆ ಒಂದು ರೀತಿಯಲ್ಲಿ ಅಂದರೆ ದುಡಿಯುತ್ತಿದ್ದರು, ಆದರೆ ನಿಮಗೆ ಸಂಪಾದನೆ ಸರಿ ಅಂದರೆ ಮನೆಗೆ ಬರ್ತಿಲ್ಲ, ಹಾಗಾಗಿ ಸ್ವಲ್ಪ ಬಡತನ ಇತ್ತು. ಊಟಕ್ಕೆಲ್ಲ ಹೇಗಿತ್ತು ಭಾಷೆ? ಊಟ ಅದೇ ನಮ್ಮ ತಾಯಿ ಸಣ್ಣ ಕೆಲಸ ಮಾಡ್ತಿದ್ರು, ಅದರಿಂದ ನಮ್ಮ ತಂದೆಯವರು ಕೂಡ ಕೊಡ್ತಾ ಇದ್ರು, ಆದರೆ ಮನೆ ಸರಿಯಾಗಿ ನಡೀತಿದ್ದಿಲ್ಲ. ಓಕೆ. ಬಹಳ ವೇದನೆಯಲ್ಲೇ ನಮ್ಮ ತಾಯಿಯವರು ಕೆಲಸ ಮಾಡ್ತಿದ್ರು, ಅನಾರೋಗ್ಯ ಇದ್ದರೆ ಕೂಡ ಕೆಲಸ ಮಾಡ್ತಿದ್ರು. ಆ ರೀತಿಯಲ್ಲೇ ನಮ್ಮ ಜೀವನ ಸಾಕ್ತಾ ಇತ್ತು. ಫಸ್ಟ್ ಈಗ ನೀವು ಅಂಥ ವಾತಾವರಣ ಬೆಳೆದು ಬಂದ್ರಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ತೊಂದರೆ ಆಗಿತ್ತು ಅಥವಾ ವಿದ್ಯಾಭ್ಯಾಸ ಮಾಡಿದರೆ ನೀವು? ಹೌದು, ನನ್ನ ವಿದ್ಯಾಭ್ಯಾಸಕ್ಕೆ ಕೂಡ ತೊಂದರೆ ಆಗಿದೆ. ಯಾಕಂದರೆ ಆ ವಾತಾವರಣದಲ್ಲಿ ನಾನು ಬೆಳೆದೆ ಅಲ್ಲ, ಎಜುಕೇಷನ್ ಮೇಲೆ ನನಗೆ ಮನಸ್ಸು ಇದ್ದಿಲ್ಲ. ಮೊದಲು ನನಗೆ ಜೀವಿತದ ಮೇಲೆ ಮನಸ್ಸಿದ್ದಿಲ್ಲ. ಜೀವಿತ ಅಂದ್ರೇನೆ ಬಡತನ, ಮನೆ ಕುಟುಂಬದ ವಾತಾವರಣ ಸರಿಗಿರ್ಲಿಲ್ಲ. ಅಂದ್ರೆ ಅವರನ್ನು ನೋಡಿಯೇ ನಿಮ್ ಬೆಳೆದ್ರಿ? ಅವರನ್ನು ನೋಡೇ ನಾನು ಬೆಳೆದೆ. ಹೌದಂದ್ರೆ ಒಬ್ಬನೇ ಮಗ. ಹೌದು, ಹಾಗಾಗಿ ಆ ವಾತಾವರಣದಲ್ಲೇ ನೀವು ಒಬ್ರು ಬೆಳೆದು ಬರುವಾಗ ಇದು ವಿದ್ಯಾಭ್ಯಾಸ ಕೂಡ ಕಷ್ಟ ಆಯ್ತು. ಏನು ವಿದ್ಯಾಭ್ಯಾಸ ಮಾಡಿದ್ರಿ ಫಸ್ಟ್? ನಾನು ಅದೇ ರೀತಿ ಕಷ್ಟ ಬಿದ್ದು ಸ್ವಲ್ಪ 10th ಕ್ಲಾಸ್ವರೆಗೆ 10th ಪಾಸ್ ಆದೆ ನಾನು. 10th ವರೆಗೆ ನಾನು ಓದ್ಕೊಂಡೆ. ಆಮೇಲೆ ಮುಂದೆ ಓದೋಕ್ಕೆ ಮನೆಯಲ್ಲಿ ಹಣದ ಕೊರತೆ ಇದ್ದ ಕಾರಣ ನಾನು ಕೆಲಸಕ್ಕೆ ಹೋಗ್ಬಿಟ್ಟೆ. ಕೆಲಸಕ್ಕೆ ಹೋಗಿ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದೆ. ಓಕೆ. ಈಗ ನೀವು ನಿಮ್ಮ ಮನೆ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಿ. ಈಗ ನೀವು ಶಾಲೆಗೆ ಹೋಗುವಂಥ ಸಮಯದಲ್ಲಿ ಅಥವಾ ಸ್ಕೂಲ್ಗೆ ಹೋಗುವಂಥ ಸಮಯದಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಆಗಿತ್ತಾ, ಅಥವಾ ಅಂದರೆ ಸರಿಯಾದ ರೀತಿಯಲ್ಲಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗ್ತಿತ್ತಾ, ಅಥವಾ ಏನಾದರೂ ಹೋಗೋದಕ್ಕೆ ಅಂದರೆ ಬೇಕಾದ ಬುಕ್ಸು, ಬೇಕಾದಂಥ ಬಟ್ಟೆಗಳು ಅದೆಲ್ಲ ಟೈಮ್ ಸಿಗ್ತಿತ್ತಾ? ಇಲ್ಲ ಪಾಸ್ಟರ್, ನನಗೆ ಶಾಲೆಗೆ ಹಾಕ್ಕೊಂಡು ಹೋಗುವಂಥ ಬಟ್ಟೆ ಕೂಡ ನಮಗೆ ಕೊಂಡ್ಕೊಳ್ಳೋಕ್ಕಿದ್ದಿಲ್ಲ. ಮತ್ತು ಬುಕ್ಸು, ಪೆನ್ಸಿಲ್ ಇವೆಲ್ಲ ಕೊಂಡ್ಕೊಳ್ಳೋಕೆ ಕೂಡ ನಮ್ಮ ಹತ್ರ ಹಣ ಇದ್ದಿಲ್ಲ. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಆ್ಯಕ್ಚುಲಿ ನಮ್ಮ ತಂದೆಯವರು, ನಾನು ಭಾಳ ಚಿಕ್ಕವನಿದ್ದಾಗೆ ನಮ್ಮ ತಂದೆಯವರು ತೀರ್ಕೊಂಡೋದ್ರು. ಸೊ ಆ ಸಮಯದಲ್ಲಿ ಏನಾಗಿದೆ ಅಂದರೆ, ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಬಹಳ ಜಗಳ ಮಾಡ್ತಿದ್ರು. ಒಂದಿನ ನಮಗೆ ಇಂಥ ಸನ್ನಿವೇಶ ಬಂತು, ನಮ್ಮ ಮನೆ ಬಿಟ್ಟು ನಾವು ಒಂದು ಸ್ಥಳದಲ್ಲಿ ನಾವು ಬಚ್ಚಿಟ್ಕೊಂಡಿದ್ವಿ. ಕಾರಣ ನಮ್ಮ ತಾಯಿಗೆ ಭಯ ಇತ್ತು. ಸೊ ಅಲ್ಲಿ ನಮಗೆ ತಿನ್ನಕ್ಕೆ ಕೂಡ ಊಟ ಇದ್ದಿಲ್ಲ. ಸೊ ತಿನ್ನಕ್ಕೆ ಊಟ ಇಲ್ಲದೆ ಇರುವಾಗ ನಾನು ಶಾಲೆಗೆ ಹೋಗಿ ಬಟ್ಟೆ ಕೊಂಡ್ಕೊಂಡು ಪುಸ್ತಕ ಕೊಂಡ್ಕೊಂಡು ಓದೋಕ್ಕೆ ಕೂಡ ಕಷ್ಟ ಇತ್ತು. ಆ ರೀತಿಯ ಜೀವನ ನಮ್ದಿತ್ತು. ಸೊ ಅಲ್ಲಿ ಕೂಡ ನಮಗೆ ಯಾರೋ ಕೊಟ್ಟಿದ್ದು ನಾವು ತಿಂತಾ ಇದ್ವಿ. ಬಹಳ ದಿವಸಗಳು ನಾವು ಅಲ್ಲಿದ್ವಿ. ಮತ್ತು ನಮ್ಮ ತಾಯಿ ಬಾಯಿಂದ ನಾನು ಪ್ರತಿ ಸಾರಿ ಕೇಳ್ತಾ ಇದ್ದೆ, ನಮ್ಮ ಜೀವನ ಇಷ್ಟೇ, ನಾವು ಇನ್ನೇನು ಸತ್ತೋಗ್ಬಿಡೋಣ. ನನ್ನ ಕಿವಿಯಲ್ಲಿ ಹೋಗೋದು ಮಾತುಗಳು ನೆಗೆಟಿವ್, ನೋಡೋದು ನೆಗೆಟಿವ್. ಈ ವಾತಾವರಣದಲ್ಲಿ ಇದ್ದ ಕಾರಣ ನನಗೆ ವಿದ್ಯಾಭ್ಯಾಸ ಮೇಲೆ ಆಗಲಿ ಜೀವಿತದ ಮೇಲೆ ಆಗಲಿ ಅಷ್ಟು ಮನಸ್ಸು ಇದ್ದಿಲ್ಲ. ಅನೇಕ ಪ್ರಶ್ನೆಗಳು ನನ್ನ ಅಲ್ಲೇ ಉತ್ಪತ್ತಿ ಆಯಿತು. ಯಾಕೆ ಈ ಜೀವಿತ ಈ ರೀತಿಯಲ್ಲಿದೆ, ಈ ರೀತಿಯ ಜೀವಿತ ನಮಗೆ ಯಾಕೆ ಅನ್ನೋ ಆಲೋಚನೆಗಳು ಚಿಕ್ಕ ವಯಸ್ಸಿಂದಲೇ ಬಂತು. ಸ್ವಲ್ಪ ದಿವಸ ಆದಮೇಲೆ ನಮ್ಮ ತಂದೆಯವರು ತೀರ್ಕೊಂಡು ಹೋದ್ಮೇಲೆ ಇನ್ನೂ ನಮ್ಮ ಮನೆಗೆ ಬಹಳ ತೊಂದರೆ ಆಯಿತು. ನಮ್ಮ ತಾಯಿಯವರು ಚಿಕ್ಕ ಕೆಲಸ ಮಾಡ್ತಾಯಿದ್ರು. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಸ್ಕೂಲ್ಗೆ ಬಟ್ಟೆಗಳು ಕೊಂಡ್ಕೊಳ್ಳೋಕ್ಕೆ ಮತ್ತು ಪುಸ್ತಕ ಕೊಂಡ್ಕೊಳ್ಳೋಕ್ಕೆ ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ ಸಣ್ಣ ಪ್ರಾಯದಲ್ಲಿ. ನಮ್ಮ ತಾಯಿಗೆ ಹೇಳ್ತಿದ್ದೆ, ನಾನು ಏನಾದರೂ ಬೆಳಿಗ್ಗೆ ಟೈಮಲ್ಲಿ ಚಿಕ್ಕ ಕೆಲಸ ಮಾಡ್ತೀನಿ, ಯಾಕಂದರೆ ಸ್ಕೂಲ್ ಟೈಮಿಂಗ್ 10 ಗಂಟೆಗೆ. ಬೆಳಿಗ್ಗೆ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿ ಬಂದಿದ್ದು ಹಣವನ್ನು ಜಮಾ ಮಾಡಿ ನಮ್ಮ ತಾಯಿ ಕೈಗೆ ಕೊಡ್ತಾ ಇದ್ದೆ. ಅದರಿಂದ ನಾನು ಬುಕ್ಸು ಮತ್ತು ಬಟ್ಟೆಯನ್ನು ಕೊಂಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ದೆ. ನಮ್ಮ ತಾಯಿ ಕೂಡ ಸ್ವಲ್ಪ ದುಡಿದಿದ್ರಲ್ಲಿ ಕೊಡ್ತಾಯಿದ್ರು. ಸೊ ಆ ರೀತಿಯಲ್ಲಿ ನಾನು ಸ್ಕೂಲನ್ನು ಮುಗಿಸಿದೆ. 10ನೇ ಕ್ಲಾಸ್ ಮುಗಿಸಿದೆ. ಈ 10ನೇ ಕ್ಲಾಸ್ ಮುಗಿಯುವಾಗ, ಈಗ 10ನೇ ಕ್ಲಾಸ್ ತನಕ ಓದಿದ್ರಿ ನೀವು. ಓಕೆ. ಈ ಅಂದರೆ ನಾವೀಗ ನೋಡ್ತೇವೆ, ಮಕ್ಕಳೊಂದು ಸ್ಕೂಲ್ಗೆ ಹೋಗುವಂಥ ಸಮಯದಲ್ಲಿ ಅವರ ಕೆಲ ಸ್ವಭಾವದಲ್ಲಿ ಬೇರೆ ಬೇರೆ ಸ್ವಭಾವಗಳಿರ್ತವೆ ಮಕ್ಕಳು. ನಾನು ನೋಡ್ತೇವೆ, ಚಿಕ್ಕ ಮಕ್ಕಳು ಕೂಡ ಈಗ ನೋಡ್ತೇವೆ ಡ್ರಗ್ಸ್ಗೆ ಒಳಗಾಗ್ತಾರೆ, ಸ್ಮೋಕಿಂಗ್, ಡ್ರಿಂಕ್ಸ್ಗೆ ಅಂದರೆ ಕುಡಿತನಕ್ಕೆ ಇದೆಲ್ಲ ಒಳಗಾಗುವಂತ ನಾವು ಈಗ ನೋಡ್ತೇವೆ ಸಣ್ಣ ಮಕ್ಕಳನ್ನು. ಅಂದರೆ ಒಂದು 7ನೇ ಕ್ಲಾಸ್ 7th 8th ಸ್ಟ್ಯಾಂಡರ್ಡ್ ಹೋಗುವಂಥ ಸಮಯದಲ್ಲಿ ಈಗ ಅಂಥ ಮಾದಕ ವಸ್ತುಗಳು ಮಕ್ಕಳನ್ನು ಸಿಗುವಂಥ ನಾವು ನೋಡ್ತೀವಿ, ಎಲ್ಲ ಕಡೆ ನೋಡ್ತೀವಿ, ಪೇಪರ್ನಲ್ಲಿ ಓದ್ತೇವೆ ನಾವು. ಆ ರೀತಿಯಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆಗಿತ್ತಾ? ಆಗಿದೆ ಪಾಸ್ಟರ್, ಆಗಿದೆ.
ನನಗೆ ಅನೇಕ ನನ್ನ ಫ್ರೆಂಡ್ ಸರ್ಕಲ್ ಕೂಡ ನಂದು ಬಹಳ ಕೆಟ್ಟವರೇ ಇದ್ದರು. ಯಾಕಂದರೆ ಮನೆಯ ವಾತಾವರಣ ಹಂಗಿತ್ತು, ಸ್ಕೂಲ್ಗೆ ಹೋದರೆ ಕೂಡ ನನಗೆ ಅಂಥ ಫ್ರೆಂಡ್ಸೇ ಸಿಗ್ತಾಯಿದ್ರು. ಸೊ ಆ ವಾತಾವರಣದಲ್ಲಿ ನಾನು ಬೆಳೆದೆ. ಚಿಕ್ಕ ವಯಸ್ಸಲ್ಲೇ ನಾನು ಬಹಳ ಕೆಟ್ಟ ವಿಷಯಗಳಿಗೆ ನಾನು ಒಳಗಾದೆ. ಸೊ ಒಂದು ಸನ್ನಿವೇಶ ಇದೆ, ಅದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಚಿಕ್ಕ ವಯಸ್ಸಲ್ಲಿ ಕೂಡ ಹಣವನ್ನು ಕಳ್ತನ ಕೂಡ ಮಾಡಿ, ಮತ್ತು ಒಂದು ಕೆಟ್ಟ ಅಭ್ಯಾಸ ಏನಿತ್ತಂದರೆ ಬಹಳ ಸಿನಿಮಾಗಳು ನೋಡ್ತಾ ಇದ್ದೆ. ಸಿನಿಮಾ ಥಿಯೇಟ್ರಿಗೆ ಹೋಗಿ ಟಿಕೆಟ್ಸ್ ತೆಗಿತಿರುವಾಗ ಆವಾಗ ನನ್ನ ವಯಸ್ಸು 12-13 ವಯಸ್ಸು ಕೂಡ ಆಗಿದ್ದಿಲ್ಲ. 7ನೇ ತರಗತಿ ನನಗೆ ಜ್ಞಾಪಕ ಇದೆ, 7ನೇ ತರಗತಿಯಲ್ಲಿ. ಸೊ ಸಿನಿಮಾ ಥಿಯೇಟ್ರಿಗೆ ಹೋಗಿ ನಾನು ಟಿಕೆಟ್ ತಗೊಳ್ತಿರುವಾಗ ನಾನು ಈಸಿಯಾಗಿ ಬೇರೆಯವ್ರದ್ದು ಪಾಕೆಟಲ್ಲಿ ಹಣ ಇದ್ದಿದ್ದು ಕೂಡ ನಾನು ಕಳ್ತನ ಮಾಡೀನಿ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಇದ್ದರು. ಸೊ ಆ ರೀತಿಯಲ್ಲಿ ಸ್ವಲ್ಪ ರಾಂಗ್ ರೂಟಲ್ಲಿ ನನಗೆ ಹೋಗೋಕ್ಕೆ ಅವಕಾಶಗಳು ಕೂಡ ಬಹಳ ಇದ್ವು ಆ ಸಮಯದಲ್ಲಿ. ಈ ರೀತಿಯ ಕೆಲಸಗಳು ಕೂಡ ನಾನು ಮಾಡಿದ್ದೀನಿ. ಆಮೇಲೆ ದೊಡ್ಡವ್ರಿಗೆ ಮರ್ಯಾದೆ ಕೊಡದೆ, ಏಕವಚನ ಮಾತಾಡೋದು, ಈ ರೀತಿಯ ಮಾತುಗಳಲ್ಲಿ ಕೂಡ ಬಹಳ ರ್ಯಾಗಿಂಗ್ ಮಾಡೋದು, ಹೊರಗಡೆ ಹೋದಾಗ ಈ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೆ. ಅಂದೇನು ಕುಡಿಯುವಂಥದ್ದು, ಸ್ಮೋಕಿಂಗ್? ಕುಡಿಯೋದಿಲ್ಲ, ನಾನು ಸ್ಮೋಕ್ ಮಾಡ್ತಿದ್ದೆ. ಅಂದರೆ ಚಟ ಇದ್ದಿಲ್ಲ. ಅದು ಚಿಕ್ಕವರಿದ್ದಾಗ ಏನಿರ್ತದೆ ಅಂದರೆ ಹೇಗಿರ್ತತೆ ಅಂತ ಫ್ರೆಂಡ್ಸ್ ಎಲ್ಲ ನಾವು ಕುಡಿತಾ ಇದ್ವಿ. ಸೊ ಅದು ಒಂದು ಚಟ ರೀತಿಯಲ್ಲಿ ನಾನು ಹೋಗಿಲ್ಲ. ಅಷ್ಟರೊಳಗೆ ನನ್ನ ಜೀವಿತದಲ್ಲಿ ಬೇರೆ ಏನೋ ಆಯಿತು. ಸೊ ಕೆಟ್ಟು ಹೋಗೋ ಸಮಯದಲ್ಲೇ ನಾನು ಯೇಸುವನ್ನು ನಂಬಿಕೊಂಡೆ. ಈಗ ಈ ಪರಿಸ್ಥಿತಿ, ನಿಮ್ಮ ಕಷ್ಟದ ಪರಿಸ್ಥಿತಿ ಇರುವಂಥ ಸಮಯದಲ್ಲಿ, ಅಂದರೆ ಮನೆಯಲ್ಲಿ ಒಂದು ರೀತಿಯ ನಿಮ್ಮ ತಂದೆ ಇರುವಾಗ ಕುಡಿಕತನ, ಗಲಾಟೆಗಳು, ಅಥವಾ ನಿಮ್ಮ ಜೀವನ ಕಷ್ಟದ ಜೀವನ, ನಿಮಗೆ ನಿಮ್ಮ ಸಂಬಂಧದವರು ಅಥವಾ ನಿಮ್ಮ ಬಂಧು ಬಳಗದವರು ಏನಾದರೂ ನಿಮಗೆ ಸಹಾಯ ಮಾಡ್ತಿರಲಿಲ್ಲ ಆ ಸಮಯದಲ್ಲಿ? ಮಾಡ್ತಿದ್ರು ಪಾಸ್ಟರ್. ಒಬ್ಬರು ಇದ್ದರು, ನಮ್ಮ ಆಂಟಿ, ನಮ್ಮ ತಂದೆಯವರ ಅಕ್ಕ. ಅವರು ನನಗೆ ಊಟ ಕೊಡ್ತಿದ್ರು. ಅವ್ರ ಮನೆಗೆ ಹೋದರೆ ನನಗೆ ಒಳ್ಳೆ ಊಟ ಕೊಡ್ತಿದ್ರು. ಬಟ್ ಪ್ರತಿ ಸಾರಿ ಬೇರೆಯವ್ರ ಮನೆಗೆ ಹೋಗೋಕ್ಕಾಗ್ತಿದ್ದಿಲ್ಲ. ಯಾಕಂದರೆ ನಾವು ಕೂಡ ನಮ್ಮ ತಾಯಿ, ನಾವು ಬೇರೆಯವ್ರಿಗೆ ಯಾಕೆ ಭಾರ ಇರಬೇಕು. ಇನ್ನೂ ಕೆಲವು ಇಂಥ ಸಂದರ್ಭ ಬಂದಿದೆ, ನಮ್ಮ ಒಂದು ರಿಲೇಟಿವ್ಸಲ್ಲೇ ನಾವು ಬೇರೆಯವ್ರ ಮನೆಗೆ ಹೋದರೆ ಅವ್ರು ನಮಗೆ ಚೆನ್ನಾಗಿ ಕೂಡ ಮಾತಾಡ್ತಿದ್ದಿಲ್ಲ. ಕಾರಣ ಏನು ಅಂದರೆ ನಾವು ಅವ್ರಿಗೆ ಬರ್ಡನ್ ಆಗಿಬಿಡ್ತೀವಿ ಅಂತ ಅವ್ರಿಗೆ ಗೊತ್ತಿತ್ತು. ಅದು ನಮ್ಗೆ ಕೂಡ ಗೊತ್ತಿತ್ತು. ಅದಕ್ಕೆ ಆ ಒಂದು ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ನಾವು ಹೋಗಿಲ್ಲ, ಅವರು ಕೂಡ ನಮಗೆ ಇದು ಮಾಡಿಲ್ಲ. ಆದರೆ ಕೆಲವು ಸಂದರ್ಭ ಬಂತು, ಅವರು ನನಗೆ ಬಟ್ಟೆ ಕೂಡ ಕೊಂಡಿಸಿದ್ದಾರೆ, ಕೆಲವರು ಊಟ ಹಾಕಿದ್ದಾರೆ. ಆದರೆ ಅದು ಲಾಂಗ್ ಟರ್ಮ್ ಅವ್ರಿಗೆ ನಡೆದಿಲ್ಲ. ಒಂದು ಸಮಯವರೆಗೆ ಆಯಿತು, ಆಮೇಲೆ ಮುಗಿದು ಹೋಯಿತು. ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿ. ಓಕೆ ಫಸ್ಟ್, ಈಗ ನೀವು SSLC ಮುಗಿದ್ರಿ, 10th ಕ್ಲಾಸ್ ಮುಗಿದ್ರಿ, ಅದರ ನಂತರ ಏನು ಮಾಡಿದ್ರಿ ನೀವು? ಅದಾದಮೇಲೆ ನಾನು ಒಂದು ಗಾರ್ಮೆಂಟ್ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ನಾನು, ಯಾಕಂದರೆ ನಮ್ಮ ಮನೇಲಿ ಯಾರಿದ್ದಿಲ್ಲ ದುಡಿಯೋಕ್ಕೆ. ನಮ್ಮ ತಂದೆ ತೀರ್ಕೊಂಡು ಹೋದ್ಮೇಲೆ ಒಬ್ಬನೇ ಮಗ, ನಮ್ಮ ತಾಯಿನ ನೋಡ್ಕೋಬೇಕು. ಇನ್ನು ನಮ್ಮ ತಾಯಿಗೆ ನಾನು ಹೇಳಿದೆ, ಟೈಲರಿಂಗ್ ಕೆಲಸ ನೀನು ಮಾಡೋದು ಬಿಟ್ಬಿಡು, ನಾನು ದುಡಿತೇನೆ. ನಾನು ಕೆಲಸಕ್ಕೆ ಹೋಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಕೆಲಸ ಮಾಡ್ತಿದ್ರಿ? ಗಾರ್ಮೆಂಟ್ ಕೆಲಸದಲ್ಲಿ, ಗಾರ್ಮೆಂಟ್ ಶಾಪಲ್ಲಿ ನಾನು ಬಟ್ಟೆದು ಕೆಲಸ ಮಾಡ್ತಾಯಿದ್ದೆ. ಸೊ ಫಸ್ಟ್ ನಂದು ಜೀವನ ಸ್ಟಾರ್ಟ್ ಆಗಿದ್ದು, ಪ್ಯಾಂಟ್ಸು ನಾನು ಸ್ಟಿಚ್ ಮಾಡ್ತಾಯಿದ್ದೆ. ಸ್ಟಿಚಿಂಗ್ ಟ್ರೈನಿಂಗ್ ತಗೊಂಡೆ. ಅದೊಂದು 6 ಮಂತ್ ತಗೊಂಡೆ. ಅದಾದಮೇಲೆ ನಾನೇ ಓನಾಗಿ ಕಲಿಯೋಕ್ಕೆ, ಸ್ಟಿಚ್ ಮಾಡೋಕ್ಕೆ ಕಲಿತೆ. ಸ್ವಲ್ಪ ದಿವಸ ಆದಮೇಲೆ ನಾನೇ ಓನ್ ಶಾಪ್ ಮಾಡೋಕ್ಕೆ ಕೂಡ ದೇವರು ನನಗೆ ಅವಕಾಶ ಮಾಡಿಕೊಟ್ಟ. ಸೊ ಗಾರ್ಮೆಂಟ್ ಶಾಪಲ್ಲಿ ನಾನು ಕೆಲಸ ಮಾಡಿ ದುಡಿದಿದ್ದು ಮನೆಗೆ, ನಮ್ಮ ಜೀವನ ಪಡೆಯೋಕ್ಕೆ ನಾವು ಮಾಡ್ತಾಯಿದ್ವಿ. ಅಂದರೆ ನೀವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಾಗ ಒಂದು ಉತ್ತಮವಾದ ಪರಿಸ್ಥಿತಿಗೆ ಬಂದ್ರಿ ಮನೆಯಲ್ಲಿ? ನನ್ನ ಮನೆ ನಡೆಯೋಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಸಹಾಯ ಆಯಿತು. ಬಸ್ ಇದರ ಮಧ್ಯದಲ್ಲಿ ನಿಮ್ಮ ಹಿನ್ನೆಲೆ ನೋಡುವಾಗ ಬೇರೆಯೇ ಇದೆ. ಆದರೆ ನೀವು ಯೇಸುವನ್ನು ನಂಬಿಕೊಂಡ್ರಿ, ಯಾವ ವಿಷಯಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ಅದರ ಕಾರಣ ಏನು? ಮುಖ್ಯ ಕಾರಣ ಪಾಸ್ಟರ್, ನಾನು ಯೇಸು ಸ್ವಾಮಿಯನ್ನು ನಂಬಿದ್ದು ಅಂದರೆ, ನಾನು ಚಿಕ್ಕ ವಯಸ್ಸಲ್ಲೇ ಈ ವಾತಾವರಣದಲ್ಲಿ ನಾನು ಬೆಳೆದೆ. ನಿಮಗೆ ಹೇಳಿದಲ್ಲ,
ನಮ್ಮ ತಂದೆ ತಾಯಿಯ ಮತ್ತು ನಮ್ಮ ಸ್ನೇಹಿತರ ಈ ವಾತಾವರಣದಲ್ಲಿ ಬೆಳೆತಿರುವಾಗ ಜೀವಿತ ಅಂದರೆ ಜಗಳ, ಜೀವಿತ ಅಂದರೆ ಬಡತನ ಮತ್ತು ಒಂದು ಪ್ರಶ್ನೆ ನನಗೆ ಬಹಳ ಕಾಡಿಸ್ತಾ ಇತ್ತು ಚಿಕ್ಕ ವಯಸ್ಸಿಂದಲೇ. ಏನು ಆ ಪ್ರಶ್ನೆ ಅಂದರೆ, ನನ್ನನ್ನು ಯಾರನ್ನ ಪ್ರೀತಿ ಮಾಡೋರಿದ್ದಾರಾ? ಮನೆಗೆ ಬಂದಾಗ ಮನೆಯಲ್ಲಿ ನಮ್ಮ ತಾಯಿ ಅಳೋದು, ಯಾಕೆ ಅಳ್ತಿದ್ರು ನನಗೆ ಗೊತ್ತಿರೋದಿಲ್ಲ ಆ ಚಿಕ್ಕ ವಯಸ್ಸಲ್ಲಿ. ಮತ್ತು ಹೊರಗಡೆ ಹೋದರೆ ಈ ರೀತಿಯಲ್ಲಿ ಜೀವಿತ. ಇನ್ನು ತಂದೆ ಪ್ರೀತಿ ನಾನು ಕಂಡಿಲ್ಲ ಚಿಕ್ಕ ವಯಸ್ಸಲ್ಲೇ. ನಾನು ಬೆಳೀತಿರುವಾಗ ಬೈಬಲಲ್ಲಿ ಒಂದು ವಚನ ಇದೆ, ನನಗೆ ಆ ವಚನ ಪ್ರತಿ ಸಾರಿ ಜ್ಞಾಪಕ ಬರ್ತದೆ. ಜ್ಞಾನೋಕ್ತಿ 23:7 ವಚನ, ಮನುಷ್ಯನು ತನ್ನ ಯೋಚನೆಯಂತೆಯೇ ಇದ್ದಾನೆ, ತಾನು ಏನು ಯೋಚಿಸ್ತಾನೋ ಅವನು ಅದೇ ಆಗಿದ್ದಾನೆ. ಸೊ ನಾನು ಏನು ಯೋಚಿಸ್ತಾ ಇದ್ದೆ, ಜೀವಿತ ಅಂದರೆ ಬಡತನ, ಜೀವಿತ ಅಂದರೆ ಯಾರನ್ನ ಕೊಡಬೇಕು. ಇನ್ನು ಮರಣದ ಮಾತುಗಳು ಚಿಕ್ಕ ವಯಸ್ಸಿಂದಲೇ ನಾನು ಕೇಳ್ತಾ ಇದ್ದೆ, ಇನ್ನೇನು ನಾವು ಸತ್ತೋಗ್ಬೇಡಣ, ನಮಗೆ ಒಂದು ದಾರಿ ಇಲ್ಲ, ನಿರೀಕ್ಷೆ ಇಲ್ಲ. ನಮ್ಮ ತಾಯಿ ಮಾತಾಡಿದ್ದು. ಸೊ ಆ ವಾತಾವರಣದಲ್ಲಿ ಬೆಳೆದು ಒಂದು ಪ್ರಶ್ನೆ ನನಗೆ ಪ್ರತಿ ಸಾರಿ ಕಾಡಿಸ್ತಾ ಇತ್ತು, ಯಾರನ್ನ ನನ್ನನ್ನು ಪ್ರೀತಿ ಮಾಡೋರಿದ್ದಾರ? ಯಾಕಂದರೆ ಪ್ರತಿ ಸಾರಿ ನಮ್ಮ ರಿಲೇಟಿವ್ಸ್ ಮನೆಗೆ ಹೋದಾಗ ಅವ್ರದ್ದು ಬಿಹೇವಿಯರ್ ನೋಡಿದಾಗ, ಅವ್ರದ್ದು ಕುಟುಂಬ ನೋಡಿದಾಗ ನನಗೆ ಆಶ್ಚರ್ಯ ಆಗ್ತಿತ್ತು. ಅಯ್ಯೋ, ನನ್ನ ಮನೆ ಹಿಂಗಿಲ್ಲಲ್ಲ, ನನ್ನ ಕುಟುಂಬ ಹಿಂಗಿಲ್ಲಲ್ಲ, ನನ್ನ ತಂದೆ ಇಲ್ಲಲ್ಲ, ಅವ್ರು ನೋಡಿದ್ರೆ ಹೇಗೆ ಎಷ್ಟು ಸಂತೋಷವಾಗಿದ್ದಾರೆ. ಸೊ ಯಾವಾಗ ನಮ್ಮ ಜೀವಿತ ಹಿಂಗಾಗ್ತತೆ, ನಮಗೆ ಯಾರಿಲ್ಲ, ಇನ್ನು ನಮ್ಮನ್ನು ಯಾರು ಪ್ರೀತಿ ಮಾಡೋರು ಇಲ್ಲ, ಯಾರನ್ನ ಇದಾರ ನಮ್ಮನ್ನು ಪ್ರೀತಿ ಮಾಡೋರು ಅನ್ನೋ ಪ್ರಶ್ನೆಯಲ್ಲಿ ನಾನು ಬೆಳೀತಾ ಇದ್ದೆ. ಆ ಸಂದರ್ಭದಲ್ಲಿಯೇ ನನಗೆ ಸಿಸ್ಟರ್ ಪದ್ಮಾ ಅಂತ ಇದ್ದಾರೆ ಬಳ್ಳಾರಿಯಲ್ಲಿ, ಅವರು ನನಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದರು. ಹೇಳಿದಾಗ ನಾನು ಕೇಳಿದೆ, ಕೇಳಿ ಈ ಕಡೆ ಬಿಟ್ಬಿಟ್ಟೆ. 2ನೇ ಸಾರಿ ಹೇಳಿದರು, ಮತ್ತೆ ಕೇಳಿದೆ, ಮತ್ತೆ ಬಿಡಿದೆ. ಯಾಕೆ ನಾನು ಕೇಳಿ ಅವ್ರನ್ನ ಇಗ್ನೋರ್ ಮಾಡಿದೆ ಅಂದರೆ, ಅವ್ರನ್ನ ತಿರಸ್ಕಾರ ಮಾಡಿದೆ ಅಂದರೆ, ನಾವು ಯಾವ ಹಿನ್ನೆಲೆಯಿಂದ ಬಂದೀವಲ್ಲ ನಾವು ಅದನ್ನು ಬಿಟ್ಕೊಡಲ್ಲ. ನಮ್ಮ ಹಿನ್ನೆಲೆ, ನನ್ನ ಹೆಸರು ನೂರ್ ಭಾಷಾ, ನನ್ನ ಹಿನ್ನೆಲೆ ನಿಮಗೆ ಗೊತ್ತಾಗಿರ್ಬೋದು, ಯಾವ ಹಿನ್ನೆಲೆಯಿಂದ ನಾನು ಬಂದಿದ್ದೆ. ಬಟ್ ಆ ಹಿನ್ನೆಲೆಯಿಂದ ಬಂದ ಕಾರಣ ನಮ್ಮದೇ ಸರಿ. ಇನ್ನು ನಾವು, ಯಾಕಂದರೆ ನಾನು ಎಲ್ಲ ನಮ್ಮ ಒಂದು ಕಮ್ಯುನಿಟಿ ಪೀಪಲ್ ಜೊತೆ, ಜನರ ಜೊತೆ ನಾವು ಮಾಡುವಂಥ ಧರ್ಮದ ಎಲ್ಲ ಕಾರ್ಯಗಳು ನಾನು ಮಾಡ್ತಾ ಇದ್ದೆ. ಸೊ ಅದನ್ನು ನಾನು ಬಿಟ್ಕೊಡಲ್ಲ, ನಮ್ಮದೇ ಸರಿ ಅಂತ ನಮಗಿದೆ. ಬಹಳ ನಾನು ಕೂಡ ಹಂಗೆ ಇದ್ದೆ, ಚಿಕ್ಕ ವಯಸ್ಸಲ್ಲೇ ನಾನು ಹಂಗಿದ್ದೆ. ಕಷ್ಟ ಇದ್ರೆ ಕೂಡ ನಮ್ಮದೇ ಸರಿ, ನಾವು ಇನ್ನು ಬಿಟ್ಕೊಡಲ್ಲ. ಆ ರೀತಿ ಆಲೋಚನೆ. ಧಾರ್ಮಿಕದಲ್ಲಿ ನಿಮಗೆ ಆಸಕ್ತಿ ಇತ್ತು. ಅದಕ್ಕೆ ನಾನು ಚಿಕ್ಕಿದ್ದಾಗೆ ನಮ್ಮ ತಾಯಿ ನನಗೆ ಮದ್ರಸೆ ಕಳಿಸಿದ್ರು. ನಮ್ಮ ತಂದೆ ತೀರ್ಕೊಂಡು ಹೋದ್ಮೇಲೆ ನಾನು ಕೆಟ್ಟು ಹೋಗಬಾರ್ದು, ನಾನೊಂದು ಒಳ್ಳೆ ವ್ಯಕ್ತಿ ಆಗಬೇಕಂತ, ಮುಲ್ಲಾ ಆಗಬೇಕಂತ ನಮ್ಮ ತಾಯಿಗೆ ಆಸೆ ಇತ್ತು. ನಾನೊಂದು ದರ್ಗಾದಲ್ಲಿ ಗುರು ಆಗಬೇಕು ಅಂತ ನಮ್ಮ ತಾಯಿಗೆ ಆಸೆ ಇತ್ತು. ನಾನು ಅದೇ ಪ್ರಶ್ನೆಯಿಂದ ಹೋದೆ, ಯಾರನ್ನ ನನ್ನನ್ನು ಪ್ರೀತಿ ಮಾಡೋರಿದ್ದ? ನಾನಲ್ಲಿ 2 ತಿಂಗಳು ಅಥವಾ 3 ತಿಂಗಳವರೆಗೆ ನಾನು ಅಲ್ಲಿ ಕೂತ್ಕೊಂಡು ಅವ್ರು ಹೇಳೋದು ಕಲ್ತ್ಕೊಂಡೆ, ಮಾಡಿದೆ. ಆದರೆ ನನ್ನ ಒಳಗಡೆ ಒಂದು ಪ್ರಶ್ನೆ ಇದೆ, ಯಾರನ್ನ ನನ್ನನ್ನು ಪ್ರೀತಿ ಮಾಡೋರಿದ್ದಾರ? ಅದಕ್ಕೆ ನನಗೆ ಉತ್ತರ ಸಿಗಲಿಲ್ಲ. ಮತ್ತು ಹೊರಗಡೆ ಬರ್ತಾ ಇದ್ದೆ, ಮತ್ತೆ ಹೋಗ್ತಾ ಇದ್ದೆ, ಎಲ್ಲಿ ಉತ್ತರ ಸಿಗಲಿಲ್ಲ. ನಾನು ನಿಮಗೆ ಒಬ್ಬ ಸಿಸ್ಟರ್ ಹೆಸರು ಹೇಳ್ದಲ್ಲ, ಸಿಸ್ಟರ್ ಪದ್ಮಾ ಅವರು, ನನಗೆ 3 ಸಾರಿ ಅವರು ಸುವಾರ್ತೆ ಹೇಳಿದ್ರು. ಅವರು ಕ್ರಿಶ್ಚಿಯನ್, ಅವರು ಯೇಸು ಕ್ರಿಸ್ತನನ್ನು ನಂಬಿ ಚರ್ಚಿಗೆ ಹೋಗ್ತಿದ್ರು. ನಾನು ಕೇಳ್ತಿದ್ದೆ, ಇವಾಗ ಕೇಳಿ ನಾನು ಪ್ರತಿಕ್ರಿಯೆ ಕೊಡ್ತಿದ್ದಿಲ್ಲ. ಮತ್ತು ಒಂದು ದಿನ ನಾನು ಕೂತ್ಕೊಂಡು ಆಲೋಚನೆ ಮಾಡಿದೆ, ನಾನು ಎಲ್ಲ ಕಡೆ ಹೋಗಿದ್ದೀನಿ. ಯಾಕಂದರೆ ನಾನು ನಮ್ಮ ತಾಯಿ ಎಲ್ಲ ಕಡೆ ಹೋಗಿದ್ದೀವಿ, ಬೇರೆ ಬೇರೆ ಧರ್ಮದ ಗುರುಗಳ ಹತ್ರ ಹೋಗಿವಿ, ಕೂತ್ಕೊಂಡಿವಿ, ಕೇಳಿವಿ. ನನಗೆ ಬೇಕಾಗಿದ್ದು ಸಿಗಲಿಲ್ಲ. ನಮ್ಮ ತಾಯಿ ಆ ಸಮಯಕ್ಕೆ ಮಾತ್ರ ಬಹಳ ಸಂತೋಷವಾಗಿರ್ತಿದ್ರು. ಆಮೇಲೆ ಮತ್ತೆ ಅದೇ ಜೀವಿತ ಮನೆಯಲ್ಲಿ. ಸೊ ನಾನು ಒಬ್ಬನೇ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪಾಸ್ಟರ್. ಆ ತಾಯಿ ಯಾರು ನನಗೆ ಸುವಾರ್ತೆ ಹೇಳಿದ್ರು, ಪದ್ಮಾ ಸಿಸ್ಟರ್, ಯಾಕೆ ನನಗೆ ಇವರು ಇಷ್ಟು ಕರೀತಾ ಇದ್ದಾರೆ? ಎಲ್ಲ ಕಡೆ ಹೋಗಿನಿ, ಇಲ್ಲಿ ಒಂದ್ಸಾರಿ ಹೋಗಿ ಬಂದ್ಬಿಡೋಣ ಅಂತ ಹೋದೆ. ಮತ್ತು ನನ್ನ ಸ್ಕೂಲಲ್ಲಿ ಕೂಡ ಒಬ್ಬ ಫ್ರೆಂಡ್ ಇದ್ದ, ಜೆಸ್ಸಿ ಅಂತ, ಹಿ ಈಸ್ ಆಲ್ಸೋ ಕ್ರಿಶ್ಚಿಯನ್. ಆತನು ಕೂಡ ಕ್ರೈಸ್ತವನೇ. ಕ್ರಿಸ್ಮಸ್ಗೆ ನನಗೆ ಅವ್ರ ಮನೆಗೆ ಊಟ ಕರಿತಿದ್ದ ಸ್ಕೂಲ್ ಫ್ರೆಂಡ್. ಆವಾಗ ಹೋದಾಗ ಅಲ್ಲಿ ಪ್ರೇಯರ್ ಕೇಳ್ತಿದ್ದೆ ನಾನು. ನಾನೇನು ಅನ್ಕೊಂತಿದ್ದೆ, ಕ್ರಿಶ್ಚಿಯನ್ ಒಂದು ಧರ್ಮ, ನಮ್ದೊಂದು ಧರ್ಮ ಹೆಂಗ, ಇವ್ರದೊಂದು ಧರ್ಮ.
ಮತ್ತು ಅವ್ರದ್ದು ಕ್ರಿಶ್ಚಿಯನ್ಸ್ ಹೆಂಗಿದೆ ಅಂದರೆ ಆಲೋಚನೆ ನನಗೆ ಕ್ರಿಶ್ಚಿಯನ್ಸ್ ಚರ್ಚಿಗೆ ಹೋದರೆ ಸಿನಿಮಾ ನೋಡಬಾರ್ದು, ಚರ್ಚಿಗೆ ಹೋದರೆ ಇವು ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನೀವು ಅಲ್ಲೇ ಇರ್ರಿ, ನಾವು ಇಲ್ಲೇ ಇರ್ತೀವಿ. ನಮಗೆ ಏನು ಕಲಿಸಿದ್ದಾರೆ ಅದು ಸರಿ ಇದೆ, ನಮ್ಮ ಧರ್ಮ ಸರಿ ಕಲಿಸಿದ್ದಾರೆ. ಸೊ ನಿಮ್ಮ ಧರ್ಮ ನಿಮ್ಮ ಹತ್ರ ಇಟ್ಕೊಳ್ರಿ ಅಂತ ನಾನು ನನ್ನ ಫ್ರೆಂಡ್ ಅನೇಕ ಸಾರಿ ನನಗೆ ಕ್ರಿಸ್ಮಸ್ಗೆ ಊಟಕ್ಕೆ ಕರೆದಾಗ ಕೂಡ ನಾನು ಅದೇ ಆಲೋಚನೆಯಲ್ಲಿದ್ದೆ. ಬಟ್ ಒಂದು ದಿನ ನಾನು ಆ ಸಿಸ್ಟರ್ ಯಾರು ಹೇಳಿದರು ಯೇಸುವಿನ ಬಗ್ಗೆ, ಆ ಮಾತು ನನಗೆ ಕಾಡಿಸ್ತಾ ಇತ್ತು. ಏನು ಹೇಳಿದ್ದಾರೆ ಅಂದರೆ, ನೀನು ಒಂದು ದಿವಸ ಚರ್ಚಿಗೆ ಬಾ, ಒಂದು ಸಾರಿ ಬಾ, ನೀನು ಯೇಸು ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂದರೆ ನಿನಗೋಸ್ಕರ ಪ್ರಾಣ ಕೊಟ್ಟಾನೆ ಅಂತ ಆ ಮಾತುಗಳು ನಾನು ಕೇಳಿ ಆಲೋಚನೆ ಮಾಡ್ತಾ ಇದ್ದೆ. ಓ, ಯೇಸು ನನಗೋಸ್ಕರ ಪ್ರಾಣ ಕೊಟ್ಟಾನ, ಯೇಸು ನನಗೋಸ್ಕರ ರಕ್ತ ಸುರಿಸಿದಾನ, ಅದು ಹೇಗೆ? ಓಕೆ, ಹೋಗೋಣ ಒಂದು ಸಾರಿ, ನೋಡೋಣ, ಕೇಳೋಣ ಕೂತ್ಕೊಂಡು ಅಂತ ನಾನು ಒಂದು ದಿನ ಚರ್ಚಿಗೆ ಹೋದೆ. ಚರ್ಚಲ್ಲಿ ಹೋಗಿ ನಾನು ಒಬ್ಬನೇ ಹೋದೆ, ಆ ತಾಯಿಗೆ ಗೊತ್ತಿಲ್ಲ ನಾನು ಹೋಗಿದ್ದಲ್ಲಿ. ನಾನು ಹೋಗಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೆ. ಅವರು ಪಾಸ್ಟರ್ ಒಬ್ಬರು ಅಲ್ಲಿ ವಾಕ್ಯ ಹೇಳ್ತಿದ್ರು. ಕೊನೆಗೆ ಒಂದು ಪ್ರೇಯರ್ ಮಾಡಿದರು, ಅವರು ಪ್ರಾರ್ಥನೆ ಮಾಡಿದರು. ನಾನು ಆ ಪ್ರೇಯರಲ್ಲಿ ನಿಂತ್ಕೊಂಡೆ, ಕಣ್ಣು ಮುಚ್ಕೊಂಡೆ. ನಾನು ಸಡನ್ಲಿ ನಾನು ಕಣ್ಣು ಮುಚ್ಕೊಂಡಾಗ, ನಾನು ಕಣ್ಣು ಮುಚ್ಕೊಂಡ್ರೆ ಏನು ಕಾಣ್ತಿದೆ? ಎಲ್ಲ ಕತ್ತಲು ಕಾಣ್ತಿದೆ, ಡಾರ್ಕ್ ಕಾಣ್ತಿದೆ ಕಣ್ಣು ಮುಚ್ಕೊಂಡಾಗ. ಸಡನ್ಲಿ ನಾನು ಕಣ್ಣು ತೆಗೆಯೋ ಒಳಗಡೆ ಬೆಳಕು ನನ್ನ ಮೇಲೆ ಬಂದಂಗಿತ್ತು. ಬೆಳಕು ನನ್ನ ಮೇಲೆ ಬಂದಂಗಿತ್ತು. ನನ್ನ ಎದೆ ಮೇಲೆ ಬಂದು ಹಿಂಗ ಈ ರೀತಿಯಲ್ಲಿ ಒಂದು ಭಾರ ಹಂಗ ಅನಿಸ್ತು. ಸಡನ್ಲಿ ನಾನು ಕಣ್ಣು ಓಪನ್ ಮಾಡಿದೆ, ನನಗೆ ಯಾರು ಇಲ್ಲ, ಕಾಣ್ತಾ ಇಲ್ಲ. ಕೆಲವರು ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಈ ಕಡೆ ನೋಡಿದೆ ಅವರು ಪ್ರೇಯರ್ ಮಾಡ್ತಿದ್ದಾರೆ, ಕಣ್ಣು ಮುಚ್ಕೊಂಡಿದ್ದಾರೆ. ನನಗೆ ಯಾಕೆ ಹಿಂಗಾಗಿದೆ ಅಂತ ನನಗೆ ಒಂದು ಪ್ರಶ್ನೆ. ಮತ್ತೆ ಕಣ್ಣು ಮುಚ್ಕೊಂಡೆ. ಕಣ್ಣು ಮುಚ್ಕೊಂಡು ಹಿಂಗೆ ಕೈ ಎತ್ತಿರಿ ಅಂತ ಹೇಳಿದ್ರು ಅವರು. ನಾನು ಕೈ ಎತ್ತಿದೆ. ಕೈ ಎತ್ತಿ ಪ್ರೇಯರ್ ಮಾಡ್ತಾ ಇದ್ರು. ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಾನು ನೋಡ್ಕೊತಿದ್ದೀನಿ, ಯಾಕೆ ನಾನು ಅಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ನಾನು ಯಾಕೆ ಅಳ್ತಾ ಇದ್ದೀನಿ, ಆ ಬೆಳಕು ಏನು ಅಂತ ಗೊತ್ತಿಲ್ಲ, ಏನು ನನಗೆ ಗೊತ್ತಿಲ್ಲ. ಬಟ್ ಒಂದು ವಿಷಯ ನನಗೆ ಅವತ್ತ ಅನ್ನಿಸ್ತು ಪಾಸ್ಟರ್. ನನ್ನ ಪ್ರಶ್ನೆ ಏನಿತ್ತಲ್ಲ, ನನ್ನನ್ನು ಯಾರನ್ನ ಪ್ರೀತಿ ಮಾಡ್ತಾರೆ, ಒಂದು ವಿಷಯ ನನ್ನಲ್ಲಿ ಬಂತು. ಆ ಬೆಳಕು ಯಾವಾಗ ನನ್ನ ಮೇಲೆ ಬಂದು ಪ್ರಕಾಶಿಸಿತೋ, ನಿರೀಕ್ಷೆ ಅನ್ನೋದು ಬಂತು ಜೀವಿತದ ಮೇಲೆ. ನಾನು ಅವಾಗ ಪ್ರೇಯರ್ ಎಲ್ಲ ಆದಮೇಲೆ ಜನರಿಗೆಲ್ಲ ನೋಡ್ತಾ ಇದ್ದೀನಿ. ಓ, ಜೀವಿತ ಅಂದರೆ ಇದೇ, ಜೀವಿತ ಅಂದರೆ ಅಂತ್ಯ ಅಲ್ಲ, ಜೀವಿತ ಅಂದರೆ ಬಡತನ ಅಲ್ಲ, ಒಂದು ನಿರೀಕ್ಷೆ ಅನ್ನೋದು ನನ್ನಲ್ಲಿ ಬಂದಾಗ ನಾನು ಒಬ್ಬನೇ ಮನೆಗೆ ಬಂದೆ. ಅಲ್ಲಿ ಆಗಿದ್ದೆಲ್ಲ ನಾನು ಆಲೋಚನೆ ಮಾಡ್ತಾ ಇದ್ದೆ. ಯಾರು ನನಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರು ಅವ್ರ ಹತ್ರ ಹೋಗಿ ಇವೆಲ್ಲ ನಾನು ಹಂಚಿದೆ ಅವ್ರಿಗೆ. ಅಕ್ಕ, ನೀವು ನನಗೆ ಯೇಸು ಸ್ವಾಮಿ ಬಗ್ಗೆ ಹೇಳಿದಿರಲ್ಲ, ನಾನು ಚರ್ಚಿಗೆ ಬಂದಿದ್ದೆ, ನನಗೆ ಹಿಂಗಾಯಿತು. ಅಕ್ಕ ಅವ್ರು ಹೇಳಿದ್ರು, ನಿನ್ನನ್ನು ಮುಟ್ಟಿದ್ದು ಮನುಷ್ಯನು ಅಲ್ಲ, ಯೇಸು ಕ್ರಿಸ್ತನು ಮುಟ್ಟಿದ್ದಾನೆ. ಆ ಬೆಳಕು ಏನು ಅಲ್ಲ, ಆ ಬೆಳಕು ಯೇಸುನೇ. ನಿನ್ನ ಮೇಲೆ ಆತನು ಇಳಿದು ಬಂದಿದ್ದಾನೆ, ಅದು ಆಗಿದ್ದು ನಿನಗೆ ದರ್ಶನ ಅಂತ ಅವ್ರು ಹೇಳಿದರು. ಈ ಬಡ ಹುಡುಗನನ್ನು, ಈ ಪಾಪಿಯನ್ನು, ಈ ಪ್ರಶ್ನೆಯಲ್ಲಿದ್ದಂಥ ವ್ಯಕ್ತಿಯನ್ನು ದೇವರು ದರ್ಶಿಸಿದಾನ, ದೇವರು ಮುಟ್ಟಿದಾನ. ನೀನು ಹತ್ತಿದೆಯಲ್ಲ, ಕಣ್ಣಲ್ಲಿ ನೀರು ಬಂತಲ್ಲ ನಿನಗೆ, ಅದು ಏನು ಗೊತ್ತಾ? ಅದು ಮನಸಾಂತರ. ಅದು ನೀನು ಪಾಪಿ ಅಂತ ನೀನು ಒಪ್ಪಿಕೊಂಡಿದಿ. ಸೊ ನನಗೆ ಅವಾಗ ಅಕ್ಕವ್ರು ಹೇಳಿದರು, ಯೇಸು ಕ್ರಿಸ್ತನು ಇರೋದು ಜೀವಿತವನ್ನು ಬದಲಾವಣೆ ಮಾಡೋಕ್ಕೆ. ಇವತ್ತಿಂದ ನೀನು ದೇವರ ಮಗನಾಗಿದ್ದಿ, ನಿನ್ನನ್ನು ದೇವರು ಪ್ರೀತಿಸ್ತಾನೆ, ನಿನಗೆ ತಂದೆ ಯೇಸು ಕ್ರಿಸ್ತನು ಅಂತ ಹೇಳಿದರು. ಆ ತಾಯಿ ಹೇಳ್ತಿರುವಾಗ ನನಗೆ ಮೈಯಲ್ಲಿ ಎಲ್ಲ ಜುಮ್ ಜುಮ್ ಅನಿಸ್ತಾ ಇತ್ತು. ನನಗೆ ಗೊತ್ತಿಲ್ಲ, ಅಷ್ಟು ಪ್ರೀತಿಯಿಂದ ಅವ್ರು ನನಗೆ ಹೇಳ್ತಿದ್ದಾರೆ. ಅವ್ರು ಯಾವಾಗ 3 ಸಾರಿ ನನಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರು, ಕರೆದ್ರಲ್ಲ, ಅವಾಗ ನನಗೆ ಏನು ಅನಿಸಿಲ್ಲ. ಯಾವಾಗೋ ಹೋಗಿ ನಾನು ಕೂತ್ಕೊಂಡು ದರ್ಶನ ಆಯಿತು, ನನಗೆ ಆ ಒಂದು ಬೆಳಕು ನನ್ನ ಮೇಲೆ ಬಂತು, ನನಗೆ ಮನಸಾಂತರ ಆಯಿತು ಅಂತ ಗೊತ್ತಾಯಿತು. ಅವತ್ತು ನನಗೆ ಒಂದು ವಿಷಯ ಗೊತ್ತಾಯಿತು ಪಾಸ್ಟರ್. ಕ್ರೈಸ್ತತ್ವ ಇರೋದು ಅಥವಾ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ಮನಸ್ಸುಗಳನ್ನು ರೂಪಾಂತರ ಮಾಡೋಕ್ಕೆ, ಬದಲಾವಣೆ ಮಾಡೋಕ್ಕೆ ಹೊರತು ಜಾತಿ ಮತ ಬದಲಾವಣೆ ಮಾಡೋಕ್ಕೆ ಅಲ್ಲವೇ ಅಲ್ಲ. ಅದಕ್ಕೆ ಸಾಕ್ಷಿ ನಾನೇ ಆಗಿದ್ದೇನೆ. ಇದು ಮನಸಾಂತರ. ಖಂಡಿತ. ಅಂದರೆ ಈಗ ಫಸ್ಟೇ ಈಗ ನೋಡಿ, ಒಂದು ಜಾತಿ ಬದಲಾವಣೆ ಮಾಡಬೇಕಾದ್ರೆ
ಅದಕ್ಕೆ ಸಂಬಂಧಪಟ್ಟ ಕೆಲವು ಅಂದರೆ ಕೋರ್ಟ್ ಇದೆ, ಕೋರ್ಟಿಗೆ ಹೋಗಬೇಕು. ಒಂದು ಧರ್ಮ ಬದಲಾವಣೆ ಮಾಡಬೇಕಂದ್ರೆ ಕೋರ್ಟ್ ಇದೆ, ಕೋರ್ಟಿಗೆ ಅದನ್ನು ಮಾಡಬೇಕು. ಈಗ ಯಾವ ಮನುಷ್ಯನೂ ಒಂದು ಯಾವುದೇ ಒಂದು ಸಭೆ ಆಗಲಿ, ಯಾವುದೇ ಚರ್ಚೆ ಆಗಲಿ ಒಬ್ಬನನ್ನು ಮತಾಂತರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಂಥ ಅಧಿಕಾರ ಯಾರೂ ಕೂಡ ಕ್ರಿಸ್ತ ಸಭೆಗೆ ಅಥವಾ ಯಾವುದೋ ಫಾಸ್ಟಿಗೆ ಕೊಟ್ಟಿಲ್ಲ. ಅಂದರೆ ಅದು ಆಗುವಂಥದ್ದು ಸರ್ಕಾರದ ಲೆವೆಲಲ್ಲಿ ಕೋರ್ಟ್ನಲ್ಲಿ ಆಗುವಂಥ ಕೆಲಸ. ಆದರೆ ನೀವು ಹೇಳಿದಾಗೆ ಯೇಸು ಸ್ವಾಮಿ ಜನರ ಹೃದಯನ ಮಾರ್ಪಡಿಸ್ತಾನೆ. ಅಲ್ಲ, ಖಂಡಿತವಾಗಿ ಇದು ನೀವು ಹೇಳುವಂಥ ಮಾತು ಅಂದರೆ ನಾನು ಅನೇಕ ಸಾಕ್ಷಿಗಳನ್ನು ಕೇಳಿದ್ದೇನೆ. ಅಂದರೆ ಅನೇಕ ಕುಡಿಯುವಂಥ ವ್ಯಕ್ತಿಗಳು, ಡ್ರಿಂಕರ್ಸ್, ಬೇರೆ ಬೇರೆ ಹಿನ್ನೆಲೆಯವ್ರು ನಾವು ನೋಡ್ತಾ ಇದ್ದೇವೆ. ಅವರು ಏನು ಮಾಡಿದ್ರು, ಅವರು ಏನೆಲ್ಲ ಮಾಡಿದರೂ ಕೂಡ ಅನೇಕ ಸತಿ ನಾವು ನೋಡ್ತೇವೆ ಆಸ್ಪತ್ರೆಯಲ್ಲಿ ಹಾಕ್ತಾರೆ. ಎಷ್ಟೋ ದಿವಸ ಎಷ್ಟು ಸಮಯ ಆಸ್ಪತ್ರೆಯಲ್ಲಿ ಹಾಕಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಕುಡುಕತನ ಬಿಡಿಸ್ಲಿಕ್ಕೆ ಅಥವಾ ಬೇರೆ ಬೇರೆ ಸಂಗತಿ ಡ್ರಗ್ಸನ್ನು ಬಿಡಿಸ್ಲಿಕ್ಕೆ. ಅದು ಖಂಡಿತವಾಗಿ ಆಗ್ತಾ ಇಲ್ಲ. ಅದನ್ನು ನಾನು ನೋಡ್ತಾ ಇದ್ದೇನೆ ಪಾಸ್ಟರ್, ನೀವು ಹೇಳಿದಾಗೆ ಯಾವಾಗ ಅವರು ಇಂಥ ಸಭೆಗೆ ಅಥವಾ ಕ್ರಿಸ್ತನಲ್ಲಿ ಬರ್ತಾರೆ, ಅವರು ಹೇಗೆ ಬಿಡುಗಡೆ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಒಂದು ನಾವು ನೋಡುವಂಥದ್ದಂದರೆ ಒಂದು ವ್ಯಕ್ತಿಯ ಜೀವಿತದಲ್ಲಿ ಬದಲಾವಣೆ ಆಗುವಾಗ, ಅಲ್ಲ ಒಳಗಿನಿಂದ ಬದಲಾವಣೆ ಆಗುವಾಗ ಅವರ ಜೀವಿತ ಎಲ್ಲ ಚೇಂಜ್ ಆಗ್ತದೆ. ಯಾಕಂದರೆ ಕುಡಿಯುವಂಥದ್ದು ಹೋಗ್ತದೆ, ಡ್ರಗ್ಸ್ ಹೋಗ್ತದೆ, ಎಲ್ಲ ನೋಡ್ತಾ ಇದ್ದೇವೆ ನಾವು. ಅಲ್ಲ, ಆ ರೀತಿ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬಂತು ಅಲ್ಲಿ. ಹೌದು ಪಾಸ್ಟರ್, ನನಗೆ ಅವತ್ತು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಂತ ಹೇಳಿದಲ್ಲ, ಅವತ್ತು ಒಂದೇ ಅನ್ನಿಸ್ತಾ ಇತ್ತು, ಜೀವಿತದ ಮೇಲೆ ಒಂದು ನಿರೀಕ್ಷೆ ಅನ್ನೋ ಬಂತು, ಭರವಸೆ ಬಂತು. ನಾನು ಕೂಡ ಜೀವಿಸಬೇಕು, ನಾನು ಕೂಡ ಒಬ್ಬ ವ್ಯಕ್ತಿ ಆಗಬೇಕು ಅನ್ನೋದು ನನ್ನ ಆಲೋಚನೆಗಳಲ್ಲಿ ಬಂತು. ಮೊದಲು ಏನಿತ್ತು ಆಲೋಚನೆ, ಜೀವಿತ ಅಂದ್ರೆ ಬಡತನ, ಸಾಕು ಇಷ್ಟೇ ಜೀವಿತ. ಅದಕ್ಕೆ ನಾನು ಚಿಕ್ಕ ವಯಸ್ಸಲ್ಲೇ ಕಳ್ತನ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಚಿಕ್ಕ ವಯಸ್ಸಲ್ಲೇ ಸ್ನೇಹಿತರ ಜೊತೆ ಸಿಗರೇಟ್ ಇವೆಲ್ಲವನ್ನು ಕೆಟ್ಟ ಚಟಗಳಿಗೆ ಒಳಗಾಗಿದ್ದೆ. ಚಿಕ್ಕ ವಯಸ್ಸಲ್ಲೇ ಕೆಟ್ಟ ದಾರಿಯಲ್ಲಿದ್ದೆ. ಯಾವಾಗ ನಾನು ಈ ದರ್ಶನ ನನಗೆ ಆಯ್ತೋ ಅವತ್ತು ನನಗೆ ತಾಯಿಯವರು ಹೇಳಿದ್ರು, ಯಾರು ನನಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರು, ಅದು ಮನಸಾಂತರ ಅಂತ ಹೇಳಿದ್ರು. ಅವ್ರು ನನಗೆ ಒಂದು ಬೈಬಲ್ ಕೊಟ್ಟರು. ಮತ್ತಾಯ ಬರೆದ ಸುವಾರ್ತೆ, ಮಾರ್ಕನ್ ಬರೆದ ಸುವಾರ್ತೆ, ಲೂಕನ್ ಬರೆದ ಸುವಾರ್ತೆ, ಯೋಹಾನ್ ಬರೆದ 4 ಸುವಾರ್ತೆಗಳು ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲನೇ ಸುವಾರ್ತೆಯಲ್ಲಿ ಯೋಹಾನನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನನು ಅಲ್ಲಿ ಮನಸಾಂತರದ ಬಗ್ಗೆ ಮಾತಾಡ್ತಾನೆ. ತಾಯಿ ಹೇಳಿದ ಮಾತು ನನಗೆ ಅಲ್ಲಿ ಕೂಡ ಕಂಡು ಬಂತು. ಅದು ನನಗೆ ಅರ್ಥ ಆಯ್ತವತ್ತು. ಇಲ್ಲಿ ನಾವು ಇರೋದು ಯೇಸು ಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳುವವರು ಮತಾಂತರ ಮಾಡಕ್ಕಿಲ್ಲ, ಮನಸಾಂತರ ಮಾಡಕ್ಕೆ. ಇವತ್ತು ನನ್ನ ಹೆಸರು ಅದೇ ಇದೆ. ಅಂದರೆ ಫಸ್ಟ್ ಇನ್ನೊಂದು ನಾನು ಹೇಳ್ತೇನೆ, ಒಂದು ವ್ಯಕ್ತಿಯ ಮನಸ್ಸಾಂತರಗಳು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ರಿಸ್ತನ ಬಗ್ಗೆ ಹೇಳ್ಬೋದು, ಕ್ರಿಸ್ತನ ಪ್ರೀತಿ ಬಗ್ಗೆ ಹೇಳ್ಬೋದು ಅಲ್ಲ. ಈಗ ಆ ಸಹೋದರಿ ಕ್ರಿಸ್ತನ ಪ್ರೀತಿ ಬಗ್ಗೆ ಹೇಳಿದ್ರು ಅಲ್ಲ, ಅವರನ್ನು ನಿಮಗೆ ಮನಸ್ಸಾಂತರ ಮಾಡ್ಲಿಕ್ಕೆ ಆಗಿಲ್ಲ, ಅವರು ಮಾಡಿಲ್ಲ. ಅಥವಾ ಆ ಸಭೆಗೆ ಹೋದ ಪಾಶ್ಚಾತ್ಯರು ಕೂಡ ನಿಮಗೆ ಮನಸ್ಸಾಂತರ ಮಾಡಲಿಕ್ಕೆ ಆಗ್ಲಿಲ್ಲ. ನಿಮ್ಮ ಮನಸ್ಸಾಂತರ ಮಾಡಿಸೋದು, ನಿಮ್ಮ ಮನಸ್ಸಲ್ಲಿ ಕಾರ್ಯ ಮಾಡುವುದು ದೇವರೇ 100% ದೇವರೇ ಅಲ್ಲ. ಹೌದು. ಅಂದರೆ ನಾವು ಅನೇಕ ಕಡೆ ಹೋಗ್ತೀನಿ ಹೇಳಿದ್ರಿ, ಅನೇಕ ಕಡೆಗೆ ಹೋಗಿದ್ದೇವೆ ನಾವು. ಅನೇಕ ನಿಮ್ಮ ಕಷ್ಟದ ಸಮಯದಲ್ಲಿ ಅಲ್ಲ, ನೀವು ಹೇಳಿದ್ರಿ ನನ್ನ ತಾಯಿ ಜೊತೆ ಅನೇಕ ಕಡೆಗೆ, ಅನೇಕ ಧರ್ಮದ ಕಡೆಗೆ, ಅನೇಕ ಸಂಗತಿಗೆ ಹೋಗಿದ್ದೇನೆ, ಆದರೆ ಏನು ಬದಲಾವಣೆ ಆಗಿಲ್ಲ. ಈಗ ಎಲ್ಲ ಕಡೆ ಹೋಗುವಾಗ ಅವರ ವಿಷಯದಲ್ಲಿ ಅವರ ನಂಬುವಂಥ ವಿಷಯ ನಮಗೆ ಹೇಳ್ತಾರೆ ಅಲ್ಲ, ಕೇಳ್ತೇವೆ ನಾವು, ಆದರೆ ಬದಲಾವಣೆ ಆಗೋದಿಲ್ಲ. ಹೌದು. ಈಗ ಇಲ್ಲಿ ಕ್ರಿಸ್ತ ಸಭೆಗೆ ನೀವು ಬಂದ್ರಿ, ಅಲ್ಲಿ ಕೂಡ ನಿಮ್ಗೆ ಏನು ಕೇಳಿದಿರಿ, ನೀವು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರು ಅವರು ಅಲ್ಲ, ಅವ್ರು ಪ್ರಸಂಗ ಮಾಡ್ತಿದ್ರು ಯೇಸು ಸ್ವಾಮಿ ಬಗ್ಗೆ ಅಂತ ಪ್ರಸಂಗ ಮಾಡುವಾಗ ನೀವು ಕೇಳ್ತಿದ್ರಿ ಅಲ್ಲ. ಅಂದರೆ ಪಾಸ್ ಹೇಳಿದ್ರೆ ನೀವು ಜಾತಿಗೆ ಬನ್ನಿ ಅಂತ ಹೇಳಿದ್ರ? ಇಲ್ಲ. ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾರಿಗೆ ನಾನು ಭೇಟಿಯಾಗಿಲ್ಲ. ಹೌದು. ಚರ್ಚಿಗೆ ಹೋದಲ್ಲ, ಒಂದು ಮೂಲೆಯಲ್ಲಿ ಒಬ್ಬನೇ ಕೂತ್ಕೊಂಡಿನಿ, ಇದು ನಿಜ ಹೇಳೋದು. ನಾನು ಒಬ್ಬರಿಗೆ ಮಾತಾಡಿಲ್ಲ ಅವತ್ತು. ನಾನು ಹೆಂಗ ಹೋದೆ ಹಂಗೆ ವಾಪಸ್ ಒಬ್ಬನೇ ಮನೆಗೆ ಬಂದೆ. ನಾನು ಯಾರಿಗೆ ಮಾತಾಡಿಲ್ಲ. ಸೆಕೆಂಡ್ ವೀಕ್ ಹೋದಲ್ಲ, ಆ ತಾಯಿಗೆ ನಾನು ಇವೆಲ್ಲ ಹೇಳಿದಲ್ಲ, ಅವಾಗ ನನಗೆ ಪಾಸ್ಟರ್ ಜೊತೆ ಮಾತಾಡ್ಸಿರ ಇವೆಲ್ಲ ಆಗಿದ ಮೇಲೆ. ನೀವು ಹೇಳಿದ ಹಾಗೆ ಮನಸ್ಸಾಂತರ ಕೂಡ ಮನುಷ್ಯರು ನನಗೆ 100% ಇಲ್ಲ. ಹೇಳ್ಬೋದು ಯೇಸು ಸ್ವಾಮಿ ಬಗ್ಗೆ ಹೇಳ್ಬೋದು, ಯೇಸು ಸ್ವಾಮಿ ಪ್ರೀತಿಯ ಬಗ್ಗೆ ಹೇಳ್ಬೋದು, ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯದ ಬಗ್ಗೆ ಹೇಳ್ಬೋದು. ಕೇಳುವಂಥದ್ದು ಬಿಡುವಂಥದ್ದು ನಮ್ಮ ಕೆಲಸ. ಆದರೆ ದೇವರ ಚಿತ್ತ ಇರುವುದಾದ್ರೆ ಒಬ್ಬನನ್ನು ಮನಸ್ಸಾಂತರಕ್ಕೆ ದೇವರು ನಡೆಸ್ತಾನೆ. ಹೌದು, ಯೇಸು ಸ್ವಾಮಿ ನಡೆಸ್ತಾನೆ ವಿನ ನಮ್ಮಿಂದ ಸಾಧ್ಯವಿಲ್ಲ ಅಲ್ಲ. ಹಾಗಾದ್ರೆ ಪಾಸ್ ಒಂದು ವಿಷಯ ಹೇಳ್ತಾನೆ, ಲೋಕದ ಕೋಟ್ಯಾನುಕೋಟಿ ಜನ ಸುವಾರ್ತೆ ಕೇಳ್ತಿದ್ದಾರೆ
ಅಲ್ಲ. ಯೇಸು ಸ್ವಾಮಿ ಬಗ್ಗೆ ಅನೇಕ ಟಿವಿ ಮಾಧ್ಯಮಗಳಲ್ಲಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಹೋಗ್ತಾ ಇದೆ. ಅದು ಎಷ್ಟು ಜನ ನಂಬ್ತಾರೆ ಅಲ್ಲ? ಎಲ್ಲರೂ ನಂಬ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲ, ಯಾರು ಆ ವಾಕ್ಯ ಯಾರ ಜೀವಿತದಲ್ಲಿ ಕಾರ್ಯವಾಗ್ತದೆ ಅದು ಕೂಡ ನಾವು ಮಾತ್ರ ಮಾನಸಾಂತರ ಅಂತ ನಂಬಲಿಕ್ಕೆ ಸಾಧ್ಯವಿದೆ. ಆ ರೀತಿ ನಿಮ್ಮ ಜೀವಿತದಲ್ಲಿ ಆಯಿತು. ಹೌದು ಪಾಸ್ಟರ್. ಮತ್ತೆ ಭಾಷೆ ಏನಾಯ್ತು ಮುಂದೆ? ಅದಾದ್ಮೇಲೆ ನಿಮ್ಮ ತಾಯಿ ಅದಾದ್ಮೇಲೆ ನಾನು ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಬೈಬಲಿಂದ ನಾನು ಅನೇಕ ವಿಷಯಗಳು ಕಲ್ತ್ಕೊಂಡೆ. ಇನ್ನೊಂದು ವಿಷಯ ಹೇಳ್ಬೇಕು ಪಾಸ್ಟರ್, ನಾನು ಯಾವ ಚರ್ಚಿಗೆ ಹೋದಲ್ಲ, ಅಲ್ಲಿರುವಂಥ ಪಾಸ್ಟರ್ ಆಗಲಿ, ಅಲ್ಲಿರುವಂಥ ಲೀಡರ್ಸ್ ಆಗಲಿ, ನನಗೆ ಯಾರು ಹೇಳಿಲ್ಲ ಇದು ಮಾಡು ಅದು ಮಾಡಬೇಡ ಅಂತ. ನನ್ನ ಸ್ವಂತ ಇಷ್ಟದಿಂದಲೇ ನಾನು ಕೆಟ್ಟ ದಾರಿ ಬಿಟ್ಟೆ. ಹೇಗೆ ಬಿಟ್ಟೆ ಅಂದರೆ ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಬೈಬಲಿಂದ ನನಗೆ ಅನೇಕ ವಿಷಯಗಳು ಅರ್ಥ ಆಯಿತು. ಯಾಕಂದರೆ ಜೀವಿತ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ಇವಾಗ ಬೆಳಕು ಬಂತು. ಒಂದು ವಚನ ಇದೆ, ದೇವರು ನಿಮ್ಮನ್ನು, ಕೊಲೊಸ್ಸೆ 1ನೇ ಅಧ್ಯಾಯ 13ನೇ ವಚನ, ದೇವರು ನಿಮ್ಮನ್ನು ಅಂಧಕಾರದಿಂದ ಬಿಡಿಸಿ ಈಗ ಬೆಳಕಿನಲ್ಲಿ ಸೇರಿಸಿದ್ದಾನೆ. ಈಗ ನಾನು ಬೆಳಕಿನಲ್ಲಿ ಬಂದಿದ್ದೀನಿ. ನನ್ನ ಕಣ್ಣು ತೆರೆಯಲ್ಪಟ್ಟಿದ್ದಾವೆ, ನನ್ನ ಕಿವಿ ತೆರೆಯಲ್ಪಟ್ಟಿದ್ದಾವೆ. ಮೊದಲು ನನಗೆ ದೇವರು ಯಾರು ಅಂತ ಗೊತ್ತಿಲ್ಲ, ಕಿವಿ ಮುಚ್ಚಲ್ಪಟ್ಟಿದ್ದಾವೆ, ದೇವ್ರ ಸ್ವರ ಕೇಳಕ್ಕಾಗ್ತಿದ್ದಿಲ್ಲ. ಯಾವಾಗ ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದು ವಿಷಯ ನನಗೆ ಅರ್ಥ ಆಯ್ತು ಪಾಸ್ಟರ್. ಅದಕ್ಕಿಂತ ಮುಂಚೆ ನಾನು ಅನೇಕ ಬುಕ್ಸ್ ಓದೀನಿ, ಕೆಲವು ಪುಸ್ತಕಗಳು, ನ್ಯೂಸ್ ಪೇಪರ್ಸ್ ನಾವು ಓದ್ತಾ ಇರ್ತೀವಿ, ನಾನು ಓದಿದ್ದೀನಿ. ನನಗೆ ಯಾವ ಬುಕ್ ಚೇಂಜ್ ಮಾಡಿಲ್ಲ, ಯಾವ ಪುಸ್ತಕ ಬದಲಾವಣೆ ಮಾಡಿಲ್ಲ. ಬಟ್ ಈ ಪುಸ್ತಕ ಓದ್ತಾ ಇದ್ರೆ ನನಗೆ ಏನೋ ಒಂದು ವ್ಯತ್ಯಾಸ ಆಗ್ತಾ ಇತ್ತು ಒಳಗಡೆ. ಅವಾಗ ನನಗೊಂದು ಅರ್ಥ ಆಯಿತು, ಈ ಪುಸ್ತಕ ಬರೆಯಲ್ಪಟ್ಟಿದ್ದು ಮನುಷ್ಯನ ಬುದ್ಧಿಯಿಂದಲ್ಲ, ಇದು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಅಂತ ಗೊತ್ತಾಯ್ತು. ಹೌದು, ಪವಿತ್ರ ಪ್ರೇರಣೆಯಿಂದ ಮನುಷ್ಯರು ಬರೆದದ್ದು ಮನುಷ್ಯನ ಪ್ರೇರಣೆ, ಅದಕ್ಕೆ ದೇವರ ಮನುಷ್ಯರು ಬರೆದಿದ್ದಾರೆ, ಬಟ್ ಅವರ ಸ್ವಂತ ಬುದ್ಧಿಯಿಂದ ಬರೆದಿಲ್ಲ, ಬಟ್ ಪವಿತ್ರಾತ್ಮನ ಪ್ರೇರೇಪಣೆಯಿಂದ. ಅದಕ್ಕಾಗಿ ಆ ಪವಿತ್ರಾತ್ಮನ ಪ್ರೇರೇಪಣೆಯಿಂದಲೇ ಮನಸಾಂತರ ಆಯ್ತು. ಆ ಪವಿತ್ರಾತ್ಮನ ಪ್ರೇರೇಪಣೆಯಿಂದಲೇ ನಾನು ಬೈಬಲ್ ಓದ್ತಾ ಇದ್ದೀನಿ. ನನಗೆ ಒಂದು ಮಾರ್ಗ ಸಿಕ್ತು, ಒಂದು ದಾರಿ ಸಿಕ್ತು. ಈಗ ನನಗೆ ಒಂದು ಸ್ಪಷ್ಟತೆ ಸಿಕ್ತು, ಕ್ಲಾರಿಟಿ ಸಿಕ್ತು. ಅವಾಗಿಂದ ನಾನು ವಿಶ್ವಾಸದಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದೆ. ವಿಶ್ವಾಸದಲ್ಲಿ ನಾನು ಬಲ ಹೊಂದಿದೆ. ನಾನು ದಿನ 2 ತಾಸು ಪ್ರಾರ್ಥನೆ ಮಾಡ್ತಾ ಇದ್ದೆ, ಒಬ್ಬನೇ. ನನಗೆ ಚರ್ಚಲ್ಲಿ ಪ್ರೇಯರ್ ಮಾಡೋದು. ಅಷ್ಟೇ, ನೀವು ಅಲ್ಲಿ ಚರ್ಚಿಗೆ ಹೋದ್ರಿ, ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಯಿತು ಅಲ್ಲ? ಹಾಗೆ ನಿಮ್ಮ ತಾಯಿ ನಿಮ್ಮ ಬಗ್ಗೆ ನೋಡಿ ಏನು ಹೇಳ್ತಿದ್ರು? ನಮ್ಮ ತಾಯಿ ಪ್ರಾರಂಭದಲ್ಲಿ ಸಂತೋಷಪಟ್ಟರು ನಾನು ಹೋಗಿದ್ದಕ್ಕೆ. ಮಧ್ಯದಲ್ಲಿ ಅವರಿಗೆ ಬಹಳ ಅಡ್ಡಿಗಳು ಬಂತು, ಬೇರೆಯವರಿಂದ ಅಡ್ಡಿ ಬಂತು. ಅದಕ್ಕೆ ಆ ಅಡ್ಡಿ ನನ್ನ ಮೇಲೆ ಹಾಕ್ತಾ ಇದ್ರು ನಮ್ಮ ತಾಯಿ. ನಾನು ಒಳ್ಳೆ ವ್ಯಕ್ತಿ ಆಗ್ಬೇಕಂತ ನಮ್ಮ ತಾಯಿ ಆಸೆ ಇತ್ತು, ಆದರೆ ಬೇರೆಯವರು ಅಡ್ಡಿ ಹಾಕ್ತಾ ಇದ್ದಾರಂತ ನನಗೆ ನನ್ನ ತಾಯಿ, ನಾನು ಏನು ಮಾಡ್ತಾ ಇದ್ದೀನಿ ಅದಕ್ಕೆ ಅಡ್ಡಿ ಬಂದರು. ಯಾಕಂದರೆ ಅವರ ಒಂದು ಆಸೆ ಇತ್ತು, ಒಂದು ಧಾರ್ಮಿಕ ಗುರು ಆಗಬೇಕಂತ ಅಲ್ಲ, ಅವ್ರ ಆಸೆ ಇತ್ತು ಅದು. ಮತ್ತು ನಮ್ಮ ತಾಯಿ ಏನೋ ಹೋಗ್ತಾ ಇದ್ದಾನೆ ಹುಡುಗ, ಚೆನ್ನಾಗಿದ್ದಾನೆ, ಕೆಟ್ಟ ದಾರಿ ಇಲ್ಲ ಅಂತ ಆಲೋಚನೆ ಕೂಡ ಇತ್ತು. ಮತ್ತು ನಮ್ಮ ತಾಯಿ ನನಗೆ ಯಾವಾಗ ಅಡ್ಡಿ ಬಂದರೆ, ನಾನು ಯೇಸುವನ್ನು ನಂಬಿದ ಮೇಲೆ ಹೆಚ್ಚು ವಿಶ್ವಾಸದಲ್ಲಿ ಬೆಳೆದಾಗ ಮನೆಯಲ್ಲಿ ನಾನು ಪ್ರಾರ್ಥನೆ ಇದು ಮಾಡೋದು ಬಿಟ್ಟು ಇದು ಮಾಡ್ತಿದ್ದೀನಿ ನೀನು ಅಂತ, ಅವಾಗ ಅಲ್ಲಿಂದ ನಮ್ಮ ಮನೆಯಲ್ಲಿ ಬಹಳ ಅಂಧಕಾರ ಬೆಳಕು ಹೋರಾಡಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಹೋರಾಟ ಮನೆಯಲ್ಲಿ ಒಂದು ದಿವಸ ಆಗಿಲ್ಲ, ಕೆಲವು ವರ್ಷಗಳಾಗಿದೆ. ಒಂದು 10 ವರ್ಷದವರೆಗೆ, 2014ನೇ ಇಸ್ವಿವರೆಗೆ ಹೋರಾಟ ಆಗಿದೆ ನನ್ನ ಬೆಳಕು ಮತ್ತೆ ಅಂಧಕಾರದ ಮಧ್ಯದಲ್ಲಿ. ಮತ್ತು ನನಗೆ ನಮ್ಮ ತಾಯಿ ಮನೆಯಿಂದ ಹೊರಗಡೆ ಕೂಡ ಹಾಕಿದ್ರು, ಬೈಬಲ್ ಬಿಸಾಕಿದ್ರು, ಒಡೆದ್ರು ನನ್ನ ತಾಯಿ. ಮತ್ತೆ ಬೇರೆಯವರು ಬಂದು ನನಗೆ ಅನೇಕ ವಿಷಯಗಳು ಮಾತಾಡಿದ್ರು, ಬೆದರಿಸಿದರು, ನೀನು ಯಾಕೆ ಈ ದಾರಿ ಇಟ್ಟಿದಿ ಅಂತ. ಮತ್ತು ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ ಅಂತ ಹೇಳಿದೆ ಅಲ್ಲ ಫಸ್ಟ್, ಅಲ್ಲಿ ಒಂದು ಘಟನೆ ಆಯಿತು. ನಂದೇ ಒಂದು ಓನ್ ಗಾರ್ಮೆಂಟ್ ಶಾಪ್ ಇತ್ತು. ಆ ಗಾರ್ಮೆಂಟ್ ಶಾಪ್ ನಾನು ಇಟ್ಕೊಂಡಾಗ ನನಗೆ ಕೆಲವರು ಬಂದರು, ಕೆಲವರು ಧಾರ್ಮಿಕರು ನಮ್ಮ ಹಿನ್ನೆಲೆಯಿಂದ ಕೆಲವರು ಬಂದು ನನಗೆ ಬೆದರಿಸಿದರು. 3 ಜನ ನನಗೆ ಹೊಡಿತೇನೆ ಅಂತ ಹೇಳಿದರು. ನೀವು ಈ ಧರ್ಮದಲ್ಲಿ ಹೋಗಿದ್ರಿ, ಈ ಧರ್ಮಕ್ಕೆ ಬರ್ರಿ ಅಂತ ಅವ್ರು ನನಗೆ ಬೆದರಿಸಿದರು. ನಾನು ಒಂದು ಹೇಳಿದೆ ಅವ್ರಿಗೆ, ನಾನು ಈ ಧರ್ಮ ಬಿಟ್ಟು ಈ ಧರ್ಮಕ್ಕೆ ಹೋಗಿಲ್ಲ, ಇಳಿದಿಲ್ಲ.
ನಾನು ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ, ನನ್ನ ಹೆಸರು ಅದೇ ಇದೆ. ನಾನು ಒಂದೇ ಮಾಡ್ತಾ ಇದ್ದೀನಿ, ಈ ದಾರಿ ಬಿಟ್ಟು ಈ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಈ ದಾರಿಯಲ್ಲಿ ನನಗೆ ಅಂಧಕಾರ ಇತ್ತು, ಈ ದಾರಿಯಲ್ಲಿ ಬೆಳಕಿದೆ, ಅದಕ್ಕೆ ಈ ದಾರಿ ಹಿಡ್ದೀನಿ. ನನಗೆ ಯಾರೂ ಕಳಿಸ್ಕೊಟ್ಟಿಲ್ಲ ನೀನು ಅದು ಮಾಡು ಇದು ಮಾಡು, ನೀನು ಇದನ್ನು ಬಿಡು ಅದನ್ನು ಬಿಡು ಅಂತ. ಇದು ನನ್ನ ಸ್ವಂತ ಇಷ್ಟದಿಂದ ನಾನು ಹೋಗ್ತಾ ಇದ್ದೇನೆ. ಕಾರಣ ಏನು ಅಂದರೆ ಪಾಸ್ಟರ್, ನಾನು ಚಿಕ್ಕ ವಯಸ್ಸಲ್ಲೇ ನಾನು ಕಷ್ಟಗಳು ನೋಡಿದ್ದಿದೆ. ಚಿಕ್ಕ ವಯಸ್ಸಲ್ಲೇ ಊಟ ಇಲ್ದಿದ್ದು ಹಸಿವು ನನಗೆ ಏನಂತ ಗೊತ್ತು. ನಮ್ಮ ತಾಯಿ ಕಣ್ಣೀರು ನೋಡೀನಿ, ನಮ್ಮ ಮನೆಯಲ್ಲಿ ಪರಿಸ್ಥಿತಿ ನೋಡಿದ್ದೀನಿ. ನನಗೆ ಯಾವಾಗ ನಾನು ಯೇಸುವನ್ನು ನಂಬಿದ ಮೇಲೆ, ವಿಶ್ವಾಸದಲ್ಲಿ ಬೆಳೆದ ಮೇಲೆ, ಈ ಜನ ಎಲ್ಲ ಬೆದರಿಸ್ತಾ ಇದ್ರಲ್ಲ, ಆ ಬೆದರಿಕೆಗೆ ಏನು ಕೂಡ ನನಗೆ ಭಯ ಆಗಿಲ್ಲ. ಕಾರಣ ಏನು ಅಂದರೆ, ಏನು ಇಲ್ಲದೆ ಇರುವಾಗ ನನ್ನನ್ನು ದರ್ಶಿಸಿದ್ದು ಯೇಸು ಕ್ರಿಸ್ತನು. ಪ್ರಶ್ನೆ ಇದ್ದಾಗ ನನ್ನನ್ನು ದರ್ಶಿಸಿದ್ದು ಯೇಸು. ಜನರು ಯಾರಿದ್ದಿಲ್ಲ. ಜೀವಿತ ಅಂದ್ರೆ ಬಡತನನೇ, ಕಷ್ಟದ ಜೀವಿತ. ಕೆಲವು ಸಾರಿ ಈ ರೀತಿಯಲ್ಲಿ ಆಲೋಚನೆ ಬಂದಿದ್ದಾವ ಪಾಸ್ಟರ್. ನಮ್ಮ ತಾಯಿನ ಈ ರೀತಿಯಲ್ಲಿ ಮಾತಾಡ್ತಿದ್ದಾಳಲ್ಲ, ನಾನು ಒಬ್ಬನೇ ಎಲ್ಲನೂ ಹೋಗ್ಬಿಡೋಣ, ಇನ್ನೇನು ಜೀವಿತ ಇಷ್ಟೇ ಅಲ್ಲ. ಚಿಕ್ಕ ವಯಸ್ಸಲ್ಲೇ ಈ ರೀತಿಯ ಆಲೋಚನೆಗಳು ಬಂದಿದ್ದಾವೆ. ಬಹುಶಃ ಒಂದು ವೇಳೆ ಯೇಸು ಕ್ರಿಸ್ತನನ್ನು ನಾನು ಅಂಗೀಕರಿಸಿಲ್ಲ ಅಂದ್ರೆ, ಅವತ್ತು ನಾನು ಮನಸಾಂತರ ಹೊಂದಿಲ್ಲ ಅಂದ್ರೆ, ಅವತ್ತು ನಾನು ಸಭೆಗೆ ಹೋಗಿಲ್ಲ ಅಂದ್ರೆ, ನಿಜವಾಗ್ಲೂ ಹೇಳ್ತೀನಿ ಪಾಸ್ಟರ್, ಇವತ್ತು ನನ್ನ ಜೀವಿತ ಎಲ್ಲೋ ಇರ್ತಾ ಇತ್ತು. ನಾನು ಊಹೆ ಮಾಡಿದ್ರೆ ಒಂದು ಸೆಂಟ್ರಲ್ ಜೈಲನ್ನ ಇರ್ತಾ ಇದ್ದೆ, ಇಲ್ಲಾಂದ್ರೆ ಹಾಸ್ಪಿಟಲನ್ನ ಇರ್ತಿದ್ದೆ, ಇಲ್ಲಾಂದ್ರೆ ನಾನು ಬದುಕ್ತಾ ಇದ್ದೀನೋ ಇಲ್ಲೋ ಅಂತ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಅಂಥ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದಂಥ ವ್ಯಕ್ತಿ. ಒಂದು ವೇಳೆ ತಾಯಿಯ ಜಾಸ್ತಿಗೆ ಸಮಸ್ಯೆ ಮನೆ ಬಿಟ್ಟು ಹೋಗುವಂಥ, ದೂರ ಹೋಗುವಂಥ ಒಂದು ಆಲೋಚನೆ ಕೂಡ ಮಾಡಿದ್ದೀರಿ ನೀವು. ಅದು ಯೇಸುವನ್ನು ನಂಬಿದ ಮೇಲೆ ನನಗೆ ಮನೆಯಿಂದ ನಮ್ಮ ತಾಯಿ ಹೋಗು ಅಂತ ಹೇಳಿದ್ರು. ನಾನು ಬ್ಯಾಗ್ ತಗೊಂಡೆ, ಮನೆ ಬಿಟ್ಟೆ, ಹೈದರಾಬಾದಲ್ಲಿ ಹೋಗಿ 21 ದಿವಸ ನನ್ನ ಸ್ನೇಹಿತನ ಮನೆಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿದೆ. ಒಂದು ವಿಷಯ ನಾನು ಅರ್ಥ ಮಾಡಿಕೊಂಡೆ, ಸಮಸ್ಯೆ ಬಂದಾಗ ಅಳೋದಕ್ಕಿಂತ ದೇವರ ಹತ್ರ ಹೋಗಿ ಕುತ್ಕೊಳ್ಳೋದು ಒಳ್ಳೇದು. ಖಂಡಿತವಾಗಿ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ಸಮಸ್ಯೆ ನೋಡಿನಿ, ಇದೇನು ನನಗೆ ದೊಡ್ಡ ಸಮಸ್ಯೆ ಇಲ್ಲ. ಸೊ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ನಿಮ್ಗೆ ಯಾರನ್ನ ಹಿಂಸೆ ಪಡಿಸಿದರೆ ಸಂತೋಷ ಪಡಿರಿ, ನೀವು ಧನ್ಯರು ಅಂತ ಹೇಳ್ತಾನೆ. ಆ ಭಾಗ್ಯ ನನಗೆ ಸಿಕ್ಕಿದೆ ಅಂತ ನಾನು ಹೋಗಿ ಉಪವಾಸ ಮಾಡ್ತಾ ಇದ್ದೆ. ಕೆಲವು ದಿವಸ ಆದಮೇಲೆ ನಮ್ಮ ತಾಯಿಗೆ ಸುವಾರ್ತೆ ನಾನು ಹೇಳಿದೆ. ನಮ್ಮ ತಾಯಿ ನಂಬ್ತಿದ್ದಿಲ್ಲ. ಇದೆ ನಮ್ಮದೇ ಸರಿ, ನೀನು ಎಲ್ಲ ಮಾಡೋದು ಮೂರ್ಖತನ, ಇದು ಚಿಕ್ಕವನಿದ್ದಾಗ ಹೋಗಿ, ಆದರೆ ಇವಾಗೆಲ್ಲ ಬಿಟ್ಟು ನಾವು ಮಾಡೋದು ನೀನು ಮಾಡಬೇಕು. ಇನ್ನೂ ಅನೇಕ ವಿಷಯಗಳು ನಮ್ಮ ತಾಯಿಯಿಂದ, ನಮ್ಮ ಬೇರೆಯವರಿಂದ ಅಡ್ಡಿಗಳು ಬಂತು. ಬಸ್ ಈಗ ನೀವು ನಂತರ ನೀವು ಆತ್ಮೀಯದಲ್ಲಿ ದೇವರಲ್ಲಿ ಬೆಳೆದು ಬಂದ್ರಿ ಅಲ್ಲ, ಈ ಬೆಳೆದು ಬಂದ ಸಮಯದಲ್ಲಿ ನೀವೀಗ ಸೇವೆಗಾಗಿ ನೀವು ಒಪ್ಪಿಸಿಕೊಟ್ಟಿದ್ದೀರಿ ಅಲ್ಲ, ನೀವು ಸೇವೆ ಮಾಡಿ ಎಷ್ಟು ವರ್ಷದ ಕರ್ತನ ಸೇವೆ ಮಾಡ್ತಿದ್ರಿ ಪಾಸ್ಟರ್? ನಾನು ಯಾವಾಗ ರಕ್ಷಣೆ ಹೊಂದಿದೆ ಪಾಸ್ಟರ್, ನನ್ನ ಸಭೆಯಲ್ಲಿ ಕಲಿಸ್ಕೊಟ್ಟಿದ್ದು, ಬೈಬಲಿಂದ ಕೂಡ ನಾನು ಕಲ್ತಿದ್ದು, ನಾನು ಯಾವಾಗ ರಕ್ಷಣೆ ಹೊಂದಿದೆ ಅವತ್ತಿಂದನೇ ಸೇವೆ ಮಾಡ್ತಾ ಇದ್ದೀನಿ. ಬಟ್ ಪರಿಪೂರ್ಣ ಸೇವೆ ಅಂತಾರಲ್ಲ, 5 ಫೋಲ್ಡ್ ಮಿನಿಸ್ಟ್ರಿಯಲ್ಲಿ 5 ರೀತಿಯ ಸೇವೆಯಲ್ಲಿ ನನ್ನನ್ನು ಎಲ್ಲ ಕೆಲಸ ಬಿಟ್ಟು ಸೇವೆ ಮಾಡಕ್ಕೆ ಬಂದಿದ್ದು ಅಂದರೆ 8 ವರ್ಷ ಆಯಿತು. 8 ವರ್ಷ ಆಯಿತು. ಈ 8 ವರ್ಷದಿಂದ ನಾನು ಪರಿಪೂರ್ಣ ಸೇವೆಯನ್ನು ಮಾಡ್ತಾ ಇದ್ದೀನಿ. ಅಂದರೆ ಈಗ ಈ 8 ವರ್ಷದ ಈ ಪರಿಪೂರ್ಣ ಸೇವೆ ನೀವು ಇದ್ದೀರಲ್ಲ, ಅದರ ಮುಂಚೆ ಏನಾದರೂ ಎಲ್ಲ ಸತ್ಯವೇದ ಶಾಲೆಗೆ ಏನಾದರೂ ಹೋಗಿದ್ರ ಭಾಷೆ? ಹೌದು ಪಾಸ್ಟರ್, ನಾನು ನಮ್ಮ ಚರ್ಚಲ್ಲಿ ಬೈಬಲ್ ಕಾಲೇಜ್ ಇದೆ. ಪಾಸ್ಟರ್ ಶ್ರೀನಿವಾಸ್ ಅಂತ ಇದ್ದಾರೆ, ಅವರು ನಮ್ಮ ಸೀನಿಯರ್ ಪಾಸ್ಟರ್, ನನ್ನ ಆತ್ಮಿಕ ತಂದೆಯವರು. ಅವ್ರದ್ದು ಬೈಬಲ್ ಕಾಲೇಜಲ್ಲಿ ನಾನು ಕೂತ್ಕೊಂಡು ಬೈಬಲ್ ಬಗ್ಗೆ ತಿಳ್ಕೊಂಡೆ. ಬೈಬಲ್ ಕಾಲೇಜಲ್ಲಿ, ಬೈಬಲ್ ಶಾಲೆಯಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಿ ಇನ್ನೂ ನಾನು ಬಲ ಹೊಂದ್ಕೊಂಡೆ ಅಲ್ಲಿ. ಫಸ್ಟ್ ಈಗ ನೀವು ಕ್ರಿಸ್ತನಲ್ಲಿ ಬಂದ್ರಿ, ನೀವು ಹೇಳಿದ್ರಿ ಅಂದರೆ ನೀವು ಕೆಲಸ ಮಾಡಿದ ಸಮಯದಲ್ಲಿ ನಿಮಗೆ ಅಲ್ಲಿ ಬಂದು ಕೆಲವರು ಬೆದರಿಸಿದ್ರು, ಅಂದರೆ ಅದನ್ನು ಬಿಟ್ಟು ಇಲ್ಲಿಗೆ ಹಿಂದೆ ಬಾ ಅಂತ ಅಲ್ಲ. ಈಗ ನೀವು ಪರಿಪೂರ್ಣ ಸೇವೆಗೆ ಬಂದಿದ್ರಿ. ಈ ಸೇವೆಗೆ ಪರಿಪೂರ್ಣವಾಗಿ ಬಂದ ನಂತರ ಹೇಗೆ ಯಾರಾದರೂ ನಿಮ್ಮ ಪರಿಚಯದವರು, ಸಂಬಂಧಿಕರು ಏನಾದರೂ ತೊಂದರೆ ಪಡಿಸ್ತಾರ ಭಾಷೆ? ಇಲ್ಲ ಪಾಸ್ಟರ್, ನಾನು ಪರಿಪೂರ್ಣ ಸೇವೆಗೆ ಬಂದಾಗ ನನಗೆ ಯಾರೂ ತೊಂದರೆ ಮಾಡಿಲ್ಲ. ಯಾಕಂದರೆ ನಾನು ದೊಡ್ಡವನಾಗಿದೆ, ನಾನು ಮದುವೆ ಕೂಡ ಆಗೋ ಸಮಯ ಬಂದಿತ್ತು. 2014ನೇ ಇಸ್ವಿಯಲ್ಲಿ ನಾನು ಪರಿಪೂರ್ಣ ಸೇವೆಗೆ ಬಂದೆ. ಅದೇ ಸಮಯದಲ್ಲಿ ನನ್ನ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ನನಗೆ ಯಾರೂ ಅಡ್ಡಿ ಮಾಡಿಲ್ಲ. ಯಾಕಂದರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ದೇವರು ಕೊಟ್ಟಂಥ ಜ್ಞಾನದಿಂದ, ಸ್ವಂತ ಹಣದಿಂದ.
₹1 ಬಾಕಿ ಇಲ್ದಂಗೆ ಯಾರ ಹತ್ರ ಇಸ್ಕೊಳ್ದಂಗೆ ದೇವರು ನನಗೆ ಆಶೀರ್ವದಿಸಿ ಬಿಸ್ನೆಸ್ ನನಗೆ ಕೊಟ್ಟಿದ್ದ. ಓಕೆ. ಆ ಬಿಸ್ನೆಸ್ದು ಯಾರ ಮೇಲೆ ಕೂಡ ಏನೂ ಇದ್ದಿಲ್ಲ, ಅಥಾರಿಟಿ ಯಾರಿಗಿದ್ದಿಲ್ಲ. ಅದೆಲ್ಲ ದೇವ್ರು ನನಗೆ ಕೊಟ್ಟಿದ್ದ. ನನಗೆ ದೇವ್ರು ಕೊಟ್ಟಿದ್ದು ನಾನೇ ದೇವರಿಗೆ ಒಪ್ಪಿಸ್ಕೊಡ್ತೀನಿ ಅಂತ ನಾನು ಪ್ರಾರಂಭದಲ್ಲೇ ನಿರ್ಧಾರ ಮಾಡಿದ್ದೆ. ಓಕೆ. ಸೊ ನಿಮಗೆ ಮದುವೆ ಆಗಿದೆಲ್ಲ? ಮದುವೆ ಮಕ್ಕಳು ಭಾಷೆ? ನನಗೆ 2 ಮಕ್ಕಳೀಗ. ವಯಸ್ಸು? ನನ್ನ ಮಕ್ಕಳಿಗೆ ನನ್ನ ಮಗಳಿದ್ದಾಳೆ. ಫಸ್ಟ್ ಮಗಳಾಗಿದ್ದು. ಮಗಳಿಗೆ ಈಗ 5 ವರ್ಷ. ಓಕೆ. ನನ್ನ ಮಗಗೆ 1 ವರ್ಷ. 1 ವರ್ಷ. ಅಂದರೆ ನೀವು ಕುಟುಂಬವಾಗಿ ಸೇವೆ ಮಾಡ್ತಾ ಇದ್ದೀರಲ್ಲ? ಈಗ ನನ್ನ ಕುಟುಂಬವಾಗಿ ನನ್ನ ವೈಫ್ ಹೆಸರು ಬಂದು ಅನ್ನಪೂರ್ಣ. ಬಹಳ ಸಪೋರ್ಟಾಗಿ ನನ್ನ ಜೊತೆಯಲ್ಲಿ ಸೇವೆಯಲ್ಲಿದ್ದಾಳೆ. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ನನ್ನ ಜೊತೆ ಇರ್ತಾಳೆ. ಬಸ್ ಈ ನೀವು ಸೇವೆ ಮಾಡೋ ಸಮಯದಲ್ಲಿ ನಿಮ್ಮ ಅನುಭವ ಹೇಗೆ ಭಾಷೆ? ಕರ್ತನ ಸೇವೆಗೆ, ಕರ್ತನ ರಕ್ಷಣೆ ಬಂದಿದ್ದೀರಿ, ನೀವು ಸೇವೆಯಲ್ಲಿದ್ದೀರಿ, ನಿಮ್ಮ ಅನುಭವ ಹೇಗೆ ಕ್ರಿಸ್ತನಲ್ಲಿ? ನನ್ನ ಅನುಭವ ಇನ್ನೊಂದು ಮಟ್ಟದಲ್ಲಿ ಬೆಳೀತು. ಯಾವಾಗ ನಾನು ರಕ್ಷಣೆ ಹೊಂದಿದೆ ಆ ಅನುಭವ ಬೇರೆ ಇತ್ತು. ಈಗ ಪರಿಪೂರ್ಣ ಸೇವೆಗೆ ನನ್ನ ಕುಟುಂಬ ತೆಗೆದುಕೊಂಡು ವಿಶ್ವಾಸದಲ್ಲಿ ಸೇವೆ ಮಾಡ್ತಾ ಇದ್ದೀನಲ್ಲ, ಈ ಅನುಭವ ಬೇರೆ ರೀತಿಯಲ್ಲೇ ನನಗೆ ದೇವರು ಕಲಿಸ್ತಾ ಇದ್ದಾನೆ. ಮತ್ತು ದೇವರ ಅದ್ಭುತಗಳು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚು ಹೇಳಬೇಕಂದ್ರೆ ವಿಶ್ವಾಸ ಮಟ್ಟ ಇನ್ನೊಂದು ಮಟ್ಟದಲ್ಲಿ ಬೆಳೆದಿದೆ. ಯಾವ ಮಟ್ಟದಲ್ಲಿ ಇತ್ತು ಇನ್ನೊಂದು ಮಟ್ಟದಲ್ಲಿ ಸೇವೆಗೆ, ಪರಿಪೂರ್ಣ ಸೇವೆಗೆ ಬಂದಾಗ ಬೆಳೆದಿದೆ. ಪರಿಪೂರ್ಣ ಸೇವೆ ಇಲ್ಲದೆ ಇರುವಾಗ ಕೂಡ ನಾನು ಸೇವೆ ಮಾಡಿದ್ದೀನಿ. ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರಿದ್ದೀನಿ. ಅವಾಗ ನನ್ನ ಹತ್ರ ಬಿಸ್ನೆಸ್ ಇತ್ತು. ನನ್ನ ಹತ್ರ ಖರ್ಚು ಮಾಡಬೇಕಂದ್ರೆ ನನ್ನ ಹತ್ರ ಹಣ ಇತ್ತು. ನಾನೇ ಸ್ವಂತದಾಗಿ ಇದು ಮಾಡ್ತಾ ಇದ್ದೆ. ಬಟ್ ಇವಾಗ ಪರಿಪೂರ್ಣ ಸೇವೆಗೆ ಬಂದಾಗ ಏನನ್ನ ಬೇಕು ಅಂದರೆ ನಾನು ದೇವ್ರ ಹತ್ರನೇ ಹೋಗ್ಬೇಕು, ದೇವ್ರ ಹತ್ರನೇ ಕೇಳಬೇಕು. ಆತನು ಕೊಟ್ಟಿದ್ದೇ ನಾನು ಸೇವೆಗೆ ಉಪಯೋಗ ಮಾಡಬೇಕು, ನನ್ನ ಕುಟುಂಬವನ್ನು ನಡೆಸಬೇಕು. ಬಟ್ ಆದರೆ ದೇವರು ಏನು ಕಡಿಮೆ ಮಾಡಿಲ್ಲ. ದೇವ್ರ ಕೃಪೆಯಿಂದ ದೇವರು ಪ್ರತಿದಿನ ಆಯಾ ಸಮಯಕ್ಕೆ ಏನೇನು ಬೇಕು ಒದಗಿಸ್ತಾ ಇದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವಾಸ ಮಟ್ಟ ಇನ್ನೊಂದು ಮಟ್ಟದಲ್ಲಿ ಬೆಳೆದಿದೆ. ಬಸ್ ಈಗ ನೀವು ಈ ಸೇವೆ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ಸೇವೆ ನಿಮಿತ್ತವಾಗಿ ನೀವಿರಂಥ ಸಭೆ ಅಥವಾ ನೀವು ಈ ಕರ್ನಾಟಕ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಸೇವೆ ಮಾಡಿದ್ರೆ ಭಾಷೆ? ಫಸ್ಟರ್ ನಮ್ಮದು ಸೇವೆ ಕರ್ನಾಟಕದಲ್ಲಿದೆ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮತ್ತು ನಾನು ಆಂಧ್ರ ಪ್ರದೇಶಲ್ಲಿ ಕೂಡ ಹೋಗಿ ಸೇವೆ ಮಾಡಿದ್ದೀನಿ. ನಮ್ಮ ಎಲ್ ಶಡೈ ಮಿನಿಸ್ಟ್ರೀಸ್ ಉತ್ತರ ಪ್ರದೇಶಲ್ಲಿ ಕೂಡ ನಾವು ಅಲ್ಲಿ ಮಿಷನ್ ಸೇವೆ ಮಾಡ್ತಾ ಇದ್ದೀವಿ. ನಾನು ಇವಾಗ ನನ್ನ ಸೇವೆ ಬಂದು ಮಿಷನ್ ಸೇವೆ ಮಾಡ್ತಾ ಇದ್ದೀನಿ. ಅಂದರೆ ಸಭೆಗಳನ್ನು ಕಟ್ಟೋದು, ಸಭಾಪಾಲಕರಿಗೆ ತರಬೇತಿ ಕೊಡೋದು, ವಿಶ್ವಾಸಿಗಳಿಗೆ ತರಬೇತಿ ಕೊಡೋದು ಕೂಡ. ಹೆಚ್ಚು ಕರ್ನಾಟಕದಲ್ಲಿ ದೇವರು ನನಗೆ ಭಾರ ಕೊಟ್ಟಾನೆ. ನಾರ್ತ್ ಕರ್ನಾಟಕದಲ್ಲಿ 8 ಜಿಲ್ಲೆಯಲ್ಲಿ. ಅದು ಬಿಟ್ಟು ನಾನು ಆಂಧ್ರ ಪ್ರದೇಶ್ ಕೂಡ ನಾನು ಹೋಗಿದ್ದೇನೆ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್. ನಮ್ಮ ಸೇವೆ ಇದೆ, ಎಲ್ ಶಡೈ ಮಿನಿಸ್ಟ್ರೀಸ್ ಸೇವೆ. ಜೊತೆಯಲ್ಲಿ ನಾವು ತಂಡವಾಗಿ ಅಲ್ಲಿ ಹೋಗ್ತೀವಿ, ಸೇವೆ ಮಾಡಿ ಬರ್ತೀವಿ. ಬಸ್ ಈಗ ನೀವು ನಿಮ್ಮ ಹಿನ್ನೆಲೆ ಒಂದು ರೀತಿ ಇತ್ತು, ಈಗ ಕರ್ತನಲ್ಲಿ ಬಂದಿದ್ದೀವಿ. ವ್ಯತ್ಯಾಸ ಏನೇ ಕಾಣ್ತದೆ ನಿಮಗೆ ಈ ಎರಡರಲ್ಲಿ? ಬಹಳ ವ್ಯತ್ಯಾಸ ಇದೆ ಫಸ್ಟ್, ಬಹಳ ವ್ಯತ್ಯಾಸ. ಈಗ ನನಗೆ ದುಃಖ ಇರೋಕ್ಕೆ ಇಷ್ಟ ಇಲ್ಲ. ಮೊದಲು ದುಃಖ ಇರೋದೇ ಇಷ್ಟ ಇತ್ತು. ಯಾಕಂದರೆ ಅದೇ ವಾತಾವರಣ ಇತ್ತಲ್ಲ, ಯಾವಾಗಲೂ ಸ್ಯಾಡ್ ಆಗಿರೋದು ಚಿಕ್ಕವನಿದ್ದಾಗ. ಯಾವಾಗಲೂ ಏನೋ ಒಂದು ಯೋಚನೆಯಲ್ಲಿ ಇರೋದು. ಈಗ ನನಗೆ ಪ್ರತಿ ಸಾರಿ ನಾನು ಒಂದೊಂದು ನಿಮಿಷ ನಗಬೇಕಂತ ಅನ್ಸುತ್ತೆ. ಒಂದೊಂದು ನಿಮಿಷ ನನಗೆ ಸೈಲೆಂಟ್ ಇರೋಕ್ಕೆ ಇಷ್ಟ ಇಲ್ಲ. ಈಗ ದುಃಖ ನಾನು ಇರೋಕ್ಕೆ ಇಷ್ಟ ಇಲ್ಲ, ದುಃಖ ಪಡಿಸೋರು ಕೂಡ ಇಷ್ಟ ಇಲ್ಲ. ನಾನು ಎಲ್ಲರ ಜೊತೆ ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು. ಇದ್ದಿದ್ದು ಒಂದೇ ಜೀವಿತ. ಈಗ ಈ ಜೀವಿತದಲ್ಲಿ ಆನಂದವಾಗಿರಬೇಕು ಅಂತ ಒಂದು ವ್ಯತ್ಯಾಸ ನಾನು ಕಂಡುಕೊಂಡಿದ್ದೆ. ಆ ಸಂತೋಷ ಬಂದಿದ್ದೇ ಯೇಸುವಿನಿಂದ. ಆಮೇನ್. ಬಸ್ ಈಗ ಏನಾದರೂ ನಿಮಗೆ ಕಷ್ಟ ಇದೆನಾ? ಈಗ ಅಂದರೆ ಒಂದು ಕಾಲದಲ್ಲಿ ಬಡತನ ಅನುಭವಿಸಿದ್ದೀರಿ ಅಲ್ಲ, ಊಟಕ್ಕೆ ಕಷ್ಟಪಟ್ಟಿದ್ದೀರಿ. ಈ ಕ್ರಿಸ್ತನಲ್ಲಿದ್ದಾಗ ಅಂಥದ್ದು ಯಾವುದೇ ಪರಿಸ್ಥಿತಿ ಉಂಟಾ ಪಾಸ್ಟರ್ ನಿಮಗೆ? ಪರಿಸ್ಥಿತಿ ಇದೆ ಪಾಸ್ಟರ್. ಇವಾಗ ಪರಿಸ್ಥಿತಿ ಇಲ್ಲ, ಮನುಷ್ಯರಾದ್ಮೇಲೆ ನಮಗೆ ಏನೋ ಒಂದು ಚಾಲೆಂಜಸ್ ಇರ್ತವೆ. ಆದರೆ ಆ ಸಮಯದಲ್ಲಿ ಹೆಂಗಿತ್ತಲ್ಲ ಹಂಗಿಲ್ಲ ಇವಾಗ, ಆ ಮಟ್ಟಿಗೆ ಇಲ್ಲ. ಆದರೆ ದೇವರು ಆಯಾ ಸಮಯಕ್ಕೆ ನಮಗೆ ಎಲ್ಲವನ್ನು ಕೊಡ್ತಾ ಇದ್ದಾನೆ.
ಹಂಗಂತ ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ದೇವರು ಫುಲ್ಲು ಕೊಟ್ಟಿಲ್ಲ, ಕೊಡ್ತಾನೆ ಮುಂದಿನ ದಿನದಲ್ಲಿ. ವಿಶ್ವಾಸ ಅದು ಇದೆ. ಅಬ್ರಹಾಮನ ಎಲ್ಲ ಆಶೀರ್ವಾದಗಳು ನಮ್ಮ ಮೇಲೆ ಇದ್ದಾವೆ, ನಾನು ನಂಬ್ತಿದ್ದೀನಿ. ನನ್ನ ಆಸೆ ಒಂದೇ, ನಾನು ಕೊರತೆಯಲ್ಲಿರಬಾರ್ದು. ಯಾರನ್ನ ಕೊರತೆಯಲ್ಲಿದ್ದರೆ ನಾನು ಹೋಗಿ ಸಹಾಯ ಮಾಡಬೇಕು. ಮೊದಲು ನನಗೆ ಯಾರನ್ನ ಕೊರತೆ ನೀಗಿಸ್ತಾರಾ ಅನ್ನೋ ಆಲೋಚನೆ ಇತ್ತು. ಈಗ ನನಗೆ ಒಂದು ಆಲೋಚನೆ ಬಂದಿದೆ, ನಾನು ಯಾರನ್ನ ಕೊರತೆ ನೀಗಿಸ್ಬಹುದಾ, ಇದ್ದಿದ್ರಲ್ಲಿ ಹಂಚ್ಕೊಂಡು ತಿನ್ನೋ ಆಲೋಚನೆ ಬಂದಿದೆ. ಸೊ ಈಗ ದೇವ್ರು ನನಗೆ ಬೇಕಾಗಿದ್ದು ಕೊಡ್ತಾ ಇದ್ದಾನೆ, ಜೀವನ ನಡೀತಾ ಇದೆ, ಬೇರೆಯವ್ರಿಗೆ ಕೊಡುವ ಹಾಗೆ ಕೂಡ ಆಶೀರ್ವಾದ ಕೂಡ ಮಾಡಿದ್ದಾನೆ. ಓಕೆ ಬಸ್, ಈಗ ನೀವು ಪಾಸ್ಟರ್ ಸಿನಿ ಅವರ ಜೊತೆಯಲ್ಲಿ ಸೇವೆ ಮಾಡ್ತಾ ಇದ್ದೀರಿ, ಎಲ್ ಶಡಾಯ್ ಮಿನಿಸ್ಟ್ರಿ ಎಲ್ಲ. ನಿಮ್ದೇನು ಬೇರೆ ಏನು ಸಭೆ ಸ್ಥಾಪನೆ ಆಗುವಂಥ ಅಲ್ಲ, ನೀವು ಸ್ವಂತದ್ದೇನಾದ್ರು ಮಾಡುವಂಥ ಏನಾದ್ರು ಆಲೋಚನೆ ಏನಾದ್ರು ದೇವರು ಕೊಟ್ಟಿದ್ದಾನ? ಇಲ್ಲ ಪಾಸ್ಟರ್, ಇಲ್ಲ. ಆ ರೀತಿಯ ಆಲೋಚನೆ ನನಗೆ ಸ್ವಂತದಾಗಿ ನಾನು ಮಾಡೋಕ್ಕೆ ಆಲೋಚನೆ ಇಲ್ಲ. ಬಟ್ ನನ್ನ ಈ ಮಿನಿಸ್ಟ್ರಿ ಏನಿದೆಯಲ್ಲ ಅದು ನನ್ನ ಸ್ವಂತ ಇದ್ದಂಗೆ. ಯಾಕಂದರೆ ನಾನು ಅಲ್ಲೇ ರಕ್ಷಣೆ ಹೊಂದಿದ್ದು, ಅಲ್ಲೇ ಟ್ರೈನಿಂಗ್ ಹೊಂದಿದ್ದು, ಅಲ್ಲೇ ಬೈಬಲ್ ಸ್ಕೂಲಲ್ಲಿ ನಾನು ಬೆಳೆದಿದ್ದು. ನನಗೆ ಪಾಸ್ಟರ್ ಶ್ರೀನಿ ಸ್ವಂತ ತಂದೆಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಆ ಪ್ರೀತಿ ಅವರಲ್ಲಿ ನಾನು ನೋಡಿದ್ದೀನಿ. ನನ್ನ ಇಷ್ಟ ಜೊತೆಯಲ್ಲೇ ಇದ್ದು ನಾನು ಮುಂದಿನ ದಿವಸದಲ್ಲಿ ಇನ್ನೂ ಇದೇ ಸೇವೆ ಮಾಡಬೇಕು ಅಂತ ನನ್ನ ಇಷ್ಟ. ದೇವರು ನನ್ನ ಜೊತೆ ಇದೇ ಪ್ರೇರೇಪಣೆ ಕೊಟ್ಟು ನಡೆಸ್ತಾ ಇದ್ದಾರೆ. ಅಲ್ಲ ಪಾಸ್, ಇನ್ನು ಬೇರೆ ಏನಾದರೂ ನಿಮಗೆ ದರ್ಶನ ಉಂಟಾ ಈ ಸೇವೆ ಜೊತೆ? ಬೇರೆ ಏನು ಸೇವೆ ಮಾಡಬೇಕು ಯಾವುದಾದ್ರೂ? ಬೇರೆ ಸೇವೆ ಅಂದರೆ ಪಾಸ್ಟರ್, ನನಗೆ ದೇವರು ಒಂದು ವರ ಕೊಟ್ಟಿದ್ದಾನೆ, ಹಾಡುಗಳು ಬರೆಯೋದು. ನಾನು ಹಾಡುಗಳು ಬರೆದಿದ್ದೇನೆ, ತುಂಬ ಹಾಡುಗಳು. ಅದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನನ್ನ ಚಾನಲ್ ಇದೆ ಯೂಟ್ಯೂಬ್ದು, ರಿನ್ಯೂಡ್ ಮೈಂಡ್ ಅಂತ. 100 ಭಾಷಾ ಅಂತ ನಾವು ಹೊಡೆದ್ರೆ ಅದರಲ್ಲಿ ನನ್ನ ಸಾಂಗ್ಸ್ ಇದ್ದಾವೆ. ಈ ವರ್ಷದಲ್ಲಿ 2-3 ಸಾಂಗ್ಸ್ ನಾನು ರಿಲೀಸ್ ಮಾಡಿದ್ದೆ. ಸೊ ಹಾಡುಗಳದ್ದು ಮಿನಿಸ್ಟ್ರಿ ಇದೆ. ಅದು ಸಮಯಕ್ಕೆ ಕಾಲಕ್ಕೆ ನಾನು ಆಯಾ ಸಮಯಕ್ಕೆ ನಾನು ಮಾಡ್ತಾ ಇರ್ತೀನಿ. ಬಟ್ ಅದೇ ನನ್ನ ಮಿನಿಸ್ಟ್ರಿ ಅಲ್ಲ. ನನ್ನ ಮೇನ್ ಮಿನಿಸ್ಟ್ರಿ ಬಂದು ಕರ್ನಾಟಕದಲ್ಲಿ ಸ್ಪೆಷಲಿ ಇಷ್ಟು ದಿವಸ ನಾವು ನಾರ್ತ್ ಕರ್ನಾಟಕದಲ್ಲಿ ಸೇವೆ ಮಾಡ್ತಾ ಇದ್ವಿ. ಈಗ ಮುಂದಿನ ದಿವಸದಲ್ಲಿ ಒಂದು ಆಸೆ ನನ್ನಲ್ಲಿ ಇದೆ, ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ಸಭೆಗಳು ಇಲ್ಲದದ್ದು ಸ್ಥಳ ಇರಬಾರ್ದು, ಸುವಾರ್ತೆ ತಲುಪದ ಸ್ಥಳ ಇರಬಾರ್ದು. ಹೇಗೆ ಆದರೂ ಈ ಚಿಕ್ಕ ವಯಸ್ಸಲ್ಲೇ ನಾನು ದೇವ್ರನ್ನ ನಂಬಿದ್ದೀನಿ. ಇಲ್ಲಿಂದ ವೇಗವಾಗಿ ಓಡಬೇಕಂತಿದ್ದೀನಿ ನಾನು. ಹೇಗೆ ವೇಗವಾಗಿ ಓಡಬೇಕಂದ್ರೆ ಯಾರು ನನ್ನ ನಿಲ್ಲಿಸಬಾರ್ದು, ನನ್ನ ಜೊತೆ ಓಡಬೇಕು. ನಾನು ಓಡುತ್ತಾ ಇದ್ದೀನಿ, ನನ್ನ ಜೊತೆ ಓಡೋರ್ಬೇಕು. ಎಷ್ಟು ವೇಗವಾಗಿ ನಾನು ಸೇವೆ ಮಾಡ್ತೀನೋ ಅಷ್ಟು ವೇಗವಾಗಿ ನಾನು ಮಾಡಬೇಕಂತ ಒಂದು ಆಸೆ ಮಾತ್ರ ತುಂಬ ಇದೆ. ರಾತ್ರಿ ಹಗಲು ಅದೇ ಆಲೋಚನೆ ಮಾಡ್ತಾ ಇರ್ತೀನಿ. ಒಂದೊಂದು ಸಾರಿ ನನ್ನ ಹೆಂಡತಿಗೆ ನಾನು ತಲೆ ತಿಂತಾ ಇರ್ತೀನಿ. ಒಂದೊಂದು ಸಾರಿ ರಾತ್ರಿ 11 ಗಂಟೆಗೆ ಎಪ್ಸಿ ದೇವ್ರು ನನ್ನ ಜೊತೆ ಈ ರೀತಿಯಲ್ಲಿ ಆಲೋಚನೆಗಳು ಕೊಟ್ಟಿದ್ದಾನೆ. ಉಡುಪಿಗೆ ಕೂಡ ನಾನು ಬಂದಿದ್ದು ಅದೇ ಆಲೋಚನೆಯಿಂದ ಪಾಸ್ಟರ್, ಒಂದು ದರ್ಶನದಿಂದ ಬಂದಿದ್ದೇನೆ. ಪಾಸ್ಟರ್ ಸುನೀಲ್ ಜಾನ್ ಅವರು ನನಗೆ ಇನ್ವೈಟ್ ಮಾಡಿದಾಗ ಬಹಳ ನಾನು ಉತ್ಸಾಹದಿಂದ ಬಂದೆ. ಹೇಗಾದರೂ ಹೋಗಬೇಕು ಅಲ್ಲಿ. ಮೊದಲನೇ ಸಾರಿ ಹೋಗ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪಾಸ್ಟರ್ಸ್ ರೈಸ್ ಆಗಬೇಕು, ಅಲ್ಲಿ ಸಭೆಗಳು ಆಗಬೇಕು, ನಾಯಕರು ಎದ್ದೇಳಬೇಕು. ಪ್ರತಿಯೊಂದು ಸಭೆ ಪಾಸ್ಟರ್ಸ್ ಜೊತೆ ಇನ್ನೂ ಹೆಚ್ಚು ಸಂಪರ್ಕ ಮಾಡಿಕೊಂಡು ನಾನು ಮುಂದೆ ಹೋಗಬೇಕಂತ ನನ್ನ ಆಸೆ ಇದೆ. ಓಕೆ, ಈಗ ಪಾಸ್ಟರ್, ಈಗ ನೀವು ಯವನಸ್ಥರಾಗಿದ್ದೀರಿ, ಒಂದು ಉತ್ಸಾಹ ನಿಮ್ಮಲ್ಲಿದೆ ಅಲ್ಲ, ಒಂದು ಚಾಲೆಂಜ್ ಆಗಿ ನೀವು ತಗೊಂಡು ಸೇವೆ ಮಾಡ್ತಾ ಇದ್ದೀರಿ ಖಂಡಿತವಾಗಿ. പക്ഷേ ಈಗ ಅನೇಕ ಕ್ರಿಸ್ತನಲ್ಲಿ ಸೇವೆಗಾಗಿ ಅನೇಕರು ಸಮರ್ಪಣೆ ಮಾಡ್ತಾ ಇರ್ತಾರೆ ಸೇವೆಗಾಗಿ. ಅಂದರೆ ಕೆಲವರು ಕಷ್ಟ ಹಿಂಸೆ ಎಲ್ಲ ನೋಡಿ ಹಿಂಜರಿಯುವಂಥ ಪರಿಸ್ಥಿತಿ ಇದೆ ಇವಾಗ ನೋಡ್ತಾ ಇದ್ದೇವೆ. ಅಂದರೆ ಹಿಂಸೆಗಳು ಬರ್ತಾವೆ. ಅಂಥ ಸೇವೆಗೆ ಒಪ್ಪಿಸಿಕೊಟ್ಟಂಥ ಯವನಸ್ಥರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಪಾಸ್ಟರ್? ಅಂಥ ಯವನಸ್ಥರಿಗೆ ನಾನು ಒಂದೇ ಹೇಳಕ್ಕೆ ಇಷ್ಟಪಡುತ್ತೇನೆ, ಹಿಂದೆ ಮಾತ್ರ ನಾವು ನೋಡಬಾರ್ದು. ದೇವರು ಮಾಡಿದ್ದು ನೆನಪು ಮಾಡ್ಕೋಬೇಕು. ನಾವು ಎಲ್ಲಿಂದ ಬಂದೀವಿ ಅದು ನೆನಪು ಮಾಡಿ ದೇವರಿಗೆ ಕೃತಜ್ಞತೆ ಕೊಡಬೇಕು. ಆದರೆ ಜೀವಿತ ಅಂದರೆ ಒಂದು ಪ್ರಯಾಣ. ಖಂಡಿತ ಆ ಪ್ರಯಾಣದಲ್ಲಿ ಮುಳ್ಳು ಕಲ್ಲು ನಮಗೆ ಚುಚ್ಚುತ್ತಾ ಬರ್ತದೆ. ಚುಚ್ಚಿದೆ ಅಂತ ನಾವು ಅಲ್ಲಿಗೆ ನಿಂತು ಮತ್ತೆ ನಾವು ಹಿಂತಿರುಗಿ ಹೋಗ್ಬಿಟ್ಟಿವಿ ಅಂದರೆ ದೇವ್ರು ನಮಗಾಗಿ ಒಂದು ದೊಡ್ಡ ಪ್ರಣಾಳಿಕೆ ಇಟ್ಟಿದ್ದಾನೆ, ದೊಡ್ಡ ಯೋಜನೆ ಇಟ್ಟಿದ್ದಾನೆ. ಆ ಯೋಜನೆಯಲ್ಲಿ ಹೋಗೋಕ್ಕೆ ಹಿಂದೆ ಮಾತ್ರ ನಾವು ನೋಡಬಾರ್ದು. ಮುಂದೆ ನೋಡುತ್ತಾ
ನಮ್ಮ ಜೀವಿತ ಸಾಗಿಸಬೇಕು ಹೊರತು ಮತ್ತು ಜೀವಿತಕ್ಕೆ ಪಾಸ್ ಬಟನ್ ಪಾಸ್ ಇದೆಯಲ್ಲ, ಆ ಪಾಸ್ ಬಟನ್ ಒತ್ಕೋಬಾರ್ದು. ಯಾವಾಗ ನಾವು ಒತ್ತುತ್ತೇವೆ ಅಂದರೆ ಹಿಂದೆ ನಾವು ನೋಡಿದಾಗ ಅಥವಾ ಮುಳ್ಳು ಕಲ್ಲುಗಳು ಭಾಳ ಕಷ್ಟ ಇದೆ, ಜೀವಿತ ಇದು ಬಹಳ ಸವಾಲಿದೆ ಅಂತ ಅವರು ಸ್ಟಾಪ್ ಮಾಡಿಬಿಡ್ತಾರೆ, ಪಾಸ್ ಬಟನ್ ಒತ್ತು ಬಿಡ್ತಾರೆ. ಮತ್ತು ದೇವರು ಏನು ಇಟ್ಟಿದ್ದಾನೆ ಅದರಲ್ಲಿ ಪ್ರವೇಶ ಮಾಡೋಕ್ಕೆ ಸೈತಾನ ಅಲ್ಲ ನಮಗೆ ಅಡ್ಡಿ ಮಾಡೋದು, ನಮ್ಮಷ್ಟಕ್ಕೆ ನಾವೇ ಅಡ್ಡಿ ಮಾಡಿಕೊಂಡು ಅಲ್ಲೇ ನಿಂತು ಮತ್ತೆ ಹಿಂತಿರುಗಿ ನಾವು ಹೋಗ್ಬಿಡ್ತೇವೆ. ಸೊ ಒಂದೇ ಹೇಳಕ್ಕೆ ಇಷ್ಟಪಡ್ತೇನೆ, ಸೇವೆಯಲ್ಲಿದ್ದವರಿಗೆ, ಯವನಸ್ಥರಿಗೆ ದೇವರು ನಿಮಗಾಗಿ ದೊಡ್ಡ ಯೋಜನೆ ಇಟ್ಟಿದ್ದಾನೆ ಮತ್ತು ದೊಡ್ಡ ಕಾರ್ಯಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಕರೆದಿದ್ದಾನೆ. ಮತ್ತು ಕರೆದ ದೇವರು ನಿಜವಾಗಲೂ ಆತನ ನಂಬಿಗಸ್ತನು, ಆತನೇ ನಮ್ಮ ಕರೆ ಹಿಡಿದು ನಡೆಸ್ತಾನೆ. ಬಹುಶಃ ನಮಗೆ ನಂಬಿದಂಥ ಜನರು ನಮ್ಮ ಸುತ್ತಮುತ್ತ ಇಲ್ಲದೇ ಇರ್ಬೋದು, ಆದರೆ ದೇವರು ಎಂದಿಗೂ ಕೈ ಬಿಡಲ್ಲ. ಆತನನ್ನು ನಾವು ನೋಡುತ್ತಾ ಮುಂದೆ ಹೋಗಬೇಕು. ಖಂಡಿತ. ಯಾಕಂದರೆ ಕರೆದಾತನ ಆತನ ನಂಬಿಗಸ್ತನಾಗಿರ್ತಾನೆ. ಯಾಕಂದರೆ ಆತನ ಕರೆಯವರಿಗೆ ಸುಮ್ಮನೆ ಕರೆಯೋದಿಲ್ಲ. ಒಬ್ಬನ್ನು ಕರೆಯಬೇಕಾದ್ರೆ ಅವನ ಮೇಲೆ ಒಂದು ಉದ್ದೇಶ ಇಟ್ಟು ಕರೀತಾನೆ. ಈಗ ನಾವು ಹೋಗುವಾಗ ನೀವು ಹೇಳಿದಾಗೆ ಕಲ್ಲು ಮಣ್ಣು ಬರ್ಬೋದು, ಕಳ್ಳು ಮುಳ್ಳು ಬರ್ಬೋದು, ಆದರೆ ಅದರ ನಂತರ ಅದು ದಾಟಿ ಹೋಗುವಾಗ ಒಂದು ಆಶೀರ್ವಾದದ ಒಂದು ಗ್ರೌಂಡ್ ನಮಗೆ ಸಿಗ್ತದೆ. ಹೌದು ಪಾಸ್ಟರ್ ಅಲ್ಲ? ಯಾಕಂದರೆ ವಾಕ್ಯ ಕೂಡ ಹೇಳ್ತದೆ, ಯೇಸುಸ್ವಾಮಿ ಎಲ್ಲಿ ಹೇಳಲಿಲ್ಲ ನನ್ನ ಸಂತೋಷ ಇದೆ, ಸಮೃದ್ಧಿ ಇದೆ, ಅದೇ ಇದೆ, ಆದರೆ ಅದಕ್ಕಿಂತ ಮುಂಚೆ ಕೆಲವು ಕಲ್ಲು ಮುಳ್ಳು ಬರ್ತದೆ. ಯಾಕಂದರೆ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ, ನಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ಕೆಲವು ಸಮಸ್ಯೆ ಬರ್ಬೋದು. ಅಂದರೆ ಆ ಪರೀಕ್ಷೆ ಪಾಸ್ ಆದರೆ ಅದರ ನಂತರ ನಾವು ಮೇಲಕ್ಕೆ ಹೋಗ್ತೇವೆ, ಏನೋ ಕೆಳಗೆ ಬರೋದಿಲ್ಲ ಅಲ್ಲ ಸೇವೆಯಲ್ಲಿ. ಅಂದರೆ ಅದಕ್ಕೆಲ್ಲ ಯವನಸ್ಥರ ಹಿಂದೆ ನೋಡಲಿಕ್ಕಿಲ್ಲ. ಬೈಬಲ್ ಕೂಡ ಒಂದು ವಾಕ್ಯ ಹೇಳ್ತದೆ, ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ನೋಡೋದು ದೇವರಾಜ್ಯಕ್ಕೆ ಯೋಗ್ಯನಲ್ಲ ಅಂತ ಹೇಳ್ತಾರೆ. ಹೌದಲ್ಲ? ಅದಕ್ಕಾಗಿ ನಮ್ಮನ್ನು ಕರೆದಾತನು ಲೋಕದ ಮನುಷ್ಯನಲ್ಲ ಅಥವಾ ಯಾವ ಅಧಿಕಾರಿ ಅಲ್ಲ, ಪರಲೋಕ ಭೂಲೋಕ ಸೃಷ್ಟಿ ಮಾಡಿದ ದೇವರೇ ನಮ್ಮನ್ನು ಕರೆದಿದ್ದಾನೆ. ಅದಕ್ಕಾಗಿ ಆತನ ಜೊತೆ ಯಾರು ಕರೆದಿದ್ದಾರೆ, ಯಾರು ಕರೆ ದೇವರ, ಅವರು ಧೈರ್ಯವಾಗಿ ಮುಂದೆ ಹೋಗಿ. ಯಾಕಂದರೆ ಯೇಸುಸ್ವಾಮಿ ಕಡೆ ಒಂದು ಸ್ಥಳದಲ್ಲಿ ಹೇಳ್ತಾನೆ, ಯುಗದ ಸಮಾಪ್ತಿ ಎಲ್ಲ ದಿವಸ ನಿಮ್ಮ ಸಂಗಡಿದ್ದೇನೆ ಅಲ್ಲ. ಯುಗದ ಸಮಾಪ್ತಿ ನಮ್ಮ ಜೊತೆನೇ ಆತನಿದ್ದಾನೆ. ಆತನ ಯಾವ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋಗುವಂಥ ದೇವರಲ್ಲ. ಆಮೇನ್ ಅಲ್ಲ ಬಸ್ಸೆ? ಆಮೇನ್. ಈಗ ನೀವು ಇಷ್ಟು ಸಮಯ ಸೇವೆ ಮಾಡ್ತಿದ್ರಿ, ಒಂದು ವೇಳೆ ಅವ್ರನ್ನ ಇಲ್ಲದಿದ್ದರೆ, ಯೇಸು ನಿಮ್ಮ ಜೊತೆ ಇಲ್ಲದ್ರೆ ನಿಮಗೆ ಈ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅಸಾಧ್ಯ. ಯೇಸು ಒಂದು ಕಡೆಯಲ್ಲಿ ಹೇಳ್ತೀನಿ, ನೀವು ನನ್ನನ್ನು ಬಿಟ್ಟು ಏನು ಮಾಡ್ಲಾರ ಅಲ್ಲ, ಅವನನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ನಿಮಿಷ, ಒಂದು ಸೆಕೆಂಡ್ ಕೂಡ ಅವನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವತ್ತು ನಮ್ಮ ಜೊತೆಯಲ್ಲಿ ಇದ್ದ ನಿಮಿತ್ತವಾಗಿ ನಾವು ನಡೆಯುವಾಗಲೂ, ನಾವು ಯಾವ ಸನ್ನಿವೇಶದಲ್ಲಿ ಇರುವಾಗಲೂ ಕೂಡ ಆತ ನಮ್ಮ ಜೊತೆಯಲ್ಲಿ ಇರ್ತಾನೆ. ಆಮೇನ್ ಅಲ್ಲ ಭಾಷೆ? ಇನ್ನೊಂದು ಹೇಳಬೇಕಂತ ಇಷ್ಟಪಡ್ತೀನಿ. ಹೇಳಿ ಭಾಷೆ. ದೇವರ ರಾಜ್ಯದಲ್ಲಿ ಲಿಫ್ಟ್ಗಳಿಲ್ಲ. ಹೌದು, ದೇವರ ರಾಜ್ಯದಲ್ಲಿ ಸ್ಟೆಪ್ಸ್ ಇದ್ದಾವೆ. ಖಂಡಿತ. ಸೊ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್, ನಿಧಾನವಾಗಿ ಇನ್ನೊಂದು ಸ್ಟೆಪ್. ಹೌದು. ಸೊ ಎಲ್ಲ ಯವನಸ್ಥರಿಗೆ ನಾನು ಹೇಳ್ತೇನೆ, ಕಾಯಿರಿ, ದೇವರು ಅದ್ಭುತ ಮಾಡ್ತಾರೆ. ಖಂಡಿತ. ಫಸ್ಟ್ ನೂರು ಭಾಷಾ ಆಸ್ತಾರೆ ಟಿವಿಯಲ್ಲಿ ಬಂದು ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅನುಭವ ಸಾಕ್ಷಿ, ನಿಮ್ಮ ಜೀವಿತದ ಸಾಕ್ಷಿ ನೀವು ನಮ್ಮ ಜನರ ಮುಂದೆ ಹಂಚಿದ್ದೀರಿ. ಖಂಡಿತವಾಗಿ ನಮ್ಮ ಅನೇಕ ಜನರಿಗೆ ಇದರ ಮೂಲಕ ಒಂದು ಆಶೀರ್ವಾದ ಆಗಿದೆ. ಖಂಡಿತವಾಗಿ. ಯಾಕಂದರೆ ಇದು ಜನರಿಗೆ ಹೋಗುವಂಥ, ಜನರಿಗೆ ಮುಟ್ಟುವಂಥದ್ದಾಗಿರ್ತದೆ. ನಿಮಗೆ ವಂದನೆ ಹೇಳ್ತಾ ಇದ್ದರೆ ಪಾಸೆ, ನಿಮ್ಮನ್ನು ದೇವರು ಇನ್ನೂ ಕೂಡ ಶಕ್ತವಾದ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದಲ್ಲಿ ಲೋಕದ ಕಟ್ಟಕಡೆಗೆ ಸೇವೆಗಾಗಿ ನಿಮ್ಮನ್ನು ನಡೆಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಕುಟುಂಬ ಇರುವಂಥ ನಿಮ್ಮ ಸೇವೆ ದೇವರು ಇನ್ನೂ ಕೂಡ ದೊಡ್ಡದು ಮಾಡಲಿ, ಸೇವೆಯಲ್ಲಿ ಇನ್ನೂ ಕೂಡ ನಿಮ್ಮನ್ನು ಶಕ್ತವಾಗಿ ದೇವರು ಉಪಯೋಗಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಪಾಸ್ಟರ್, ನಮ್ಮ ಆಸ್ರೆ ಟಿವಿಲಿ ಬಂದು ನಿಮ್ಮ ಸಾಕ್ಷಿ ಹೇಳಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ವಂದನೆ. ಮತ್ತು ಆಸರೆ ಟಿ ವಿ ಪ್ರೆಸಿಡೆಂಟ್ ಆದಂಥ ಸೀನಿಯರ್ ಪಾಸ್ಟರ್ ಸುನೀಲ್ ಜಾನ್ ಡಿಸೂಸ್ ಅವ್ರಿಗೆ ನಾನು ವಂದನೆ ಸಲ್ಲಿಸ್ತೇನೆ, ಅವರ ಕುಟುಂಬಕ್ಕೆ. ಥ್ಯಾಂಕ್ ಯು ಪಾಸ್ಟರ್. ಪ್ರಿಯ ಆಸರೆ ಟಿ ವೀಕ್ಷಕರೇ, ಈ ತನಕ ನೀವು ನಮ್ಮ ಪಾಸ್ಟರ್ ನೂರ್ ಭಾಷಾ ಅವರ ಸಾಕ್ಷಿಯನ್ನು ಕೇಳಿದ್ದೀರಿ. ಖಂಡಿತವಾಗಿ ಇದರ ಮೂಲಕ ನಿಮಗೆ ಒಂದು ಅವರ ಸಾಕ್ಷಿ ಕೇಳಿ ಉತ್ತೇಜನ ಆಗಿರ್ಬೋದು. ನೀವು ಕೂಡ ಕರ್ತನನ್ನು ಕಂಡುಕೊಳ್ಳಿರಿ. ಯಾಕೆಂದರೆ ಲೋಕದಲ್ಲಿ ಸಮಾಧಾನ ಇಲ್ಲ, ಲೋಕದಲ್ಲಿ ಅನೇಕ ಕಷ್ಟ, ನಷ್ಟ, ನೋವುಗಳಿವೆ. ಹಲ್ಲೆಲೂಯಾ. ಆದರೆ ಸಮಾಧಾನ ಕೊಡುವ ಒಪ್ಪನಿದ್ದಾನೆ ಆತನ ಕರ್ತನಾದ ಯೇಸುಸ್ವಾಮಿ. ಹಲ್ಲೆಲೂಯಾ. ನೀವು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲ, ಕಷ್ಟ ಇಲ್ಲ, ನೋವು ಉಂಟು, ಏನೇನು ಸಮಸ್ಯೆ ಇರ್ಬೋದು, ನಿಮಗೆ ಎಲ್ಲಿ ಪರಿಹಾರ ಸಿಗಲಿಕ್ಕಿಲ್ಲ, ಇದ್ದ ಸ್ಥಳದಲ್ಲಿ ಯೇಸುವನ್ನು ಕರೆಯುವಾಗ
ಆತನು ಖಂಡಿತವಾಗಿ ನಿನಗಿದ್ದ ಸ್ಥಳದಲ್ಲಿ ಬಂದು ನಿನ್ನನ್ನು ಏನು ಮಾಡ್ತಾನೆ, ಸಂತೈಸ್ತಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ತಾಯಿಯಂತೆ ಸಂತೈಸುವ, ಆತನ ತಂದೆಯಂತೆ ಕನಿಕರಿಸುವ ದೇವರಂತ ವಾಕ್ಯ ಇದೆ. ಅಲ್ಲಲೂಯ. ಅದಕ್ಕಾಗಿ ಯಾವ ಸ್ಥಳದಲ್ಲಿ ಕಷ್ಟದಲ್ಲಿ ಒಂದು ವೇದನೆ ಇರಬಹುದು, ಆ ಸ್ಥಳದಲ್ಲಿ ಕಣ್ಣು ಮುಚ್ಚಿಕೊಂಡು ಯೇಸುವೇ ನನಗೆ ಸಹಾಯ ಮಾಡು ಅಂತ ನೀನು ಕೂಗುವುದಾದರೆ ಖಂಡಿತವಾಗಿ ಪರಲೋಕದಿಂದ ನಿನಗೆ ಸಹಾಯ ಬರ್ತದೆ. ನೀನು ಅನೇಕ ಕಷ್ಟ ನೋವುಗಳಿಂದ ಬಿಡಿಸುವ ಆತನಾಗಿದ್ದಾನೆ. ಬೇರೆ ಈ ತನಕ ಆಸರೆ ಟಿ ವಿಯಲ್ಲಿ ಸ್ವಾರ್ಥಿಗದಲ್ಲಿ ಸಾಕ್ಷಿ ಕೇಳಿದರೆ ಮುಂದೆ ಕೂಡ ಆಸರೆ ಟಿ ವೀಕ್ಷ ಅಷ್ಟು ಮಾತ್ರ ಅಲ್ಲ, ಪಾಸ್ಟರ್ ನೂರ್ ಭಾಷಾ ಅವರಿಗಾಗಿ, ಅವರ ಸೇವೆಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿರಿ. ದೇವರು ಕೂಡ ಏನು ಶಕ್ತವಾದ ರೀತಿಯಲ್ಲಿ ಉಪಯೋಗ ಮಾಡಬೇಕಾಗಿ ವಂದನೆಗಳು ಪ್ರಿಯರೇ. ಇನ್ನೊಂದು ಸುವಾರ್ತಿ ಕಾರ್ಯಕ್ರಮ ಬರುವ ತನಕ ಆಸರೆ ಟಿ ವೀಕ್ಷಿಸಿರಿ. ವಂದನೆಗಳು. ಥ್ಯಾಂಕ್ ಯು.